ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಶಿಕ್ಷಣ ಇಲಾಖೆಯ ಒಂದು ಹೊಸ ಯೋಜನೆಯಾದಂತಹ STMCಯ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತಂದಿರುವಂತಹ ಒಂದು ಯೋಜನೆಯ ಬಗ್ಗೆ ನಾವು ಸಮಗ್ರ ವಿವರಣವನ್ನು ನಾವು ಈ ದಿನ ತಿಳ್ಕೊಳ್ಳೋಣ. ಇಲ್ಲಿಂದ ಮುಂದೆ STMCಯ ಎಲ್ಲ ವ್ಯವಹಾರಗಳು SBI ನಿಂದ ಕೆನರಾ ಬ್ಯಾಂಕಿನ ವೆಬ್ ಪೋರ್ಟಲ್ಗಳಿಗೆ ವರ್ಗಾವಣೆಗೊಂಡಿದ್ದಾವೆ. ಇನ್ನು ಮುಂದೆ STMC ಅವರು ಮತ್ತೆ HM ಅವರು ಇಲ್ಲಿಯವರೆಗೆ ಭೌತಿಕ ಚೆಕ್ಗಳನ್ನು ನೀಡಿಬಿಟ್ಟು ಅಂದ್ರೆ ಫಿಸಿಕಲ್ ಚೆಕ್ಗಳನ್ನು ಅವರು ಪ್ರೊಡ್ಯೂಸ್ ಮಾಡಿಬಿಟ್ಟು ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಇನ್ನು ಮುಂದೆ ಅಂತಹ ಒಂದು ಫಿಸಿಕಲ್ ಚೆಕ್ಗಳನ್ನು ನೀಡಿ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಒಂದು ವ್ಯವಹಾರಗಳು ಸಹಿತ ಆನ್ಲೈನಲ್ಲಿಯೇ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಆ ಒಂದು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡುವಂತಹ ಒಂದು ಹೊಸ ಸಿಸ್ಟಮ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಸಮಗ್ರ ವಿವರನ್ನ ನಾವೀಗ ನೋಡೋಣ. ಮೊದಲಿಗೆ PFMS ಮತ್ತು CSS ಎನ್ನುವಂತಹ ಒಂದು ಕೆನರಾ ಬ್ಯಾಂಕಿನ ವೆಬ್ ಪೋರ್ಟಲ್ಗಳನ್ನ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. PFMS ಅಂದ್ರೆ ಪಬ್ಲಿಕ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಅದೇ ರೀತಿ CSS ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ. ಈ ಒಂದು ಎರಡು ವೆಬ್ ಪೋರ್ಟಲ್ನಲ್ಲಿ ಅಡ್ಮಿನ್ ಮತ್ತು ಮೇಕರ್ ಚೆಕ್ಕರ್ ಇವರು ಈ ಒಂದು ಎರಡು ಪೋರ್ಟಲ್ಗಳನ್ನು ಬಳಸ್ಕೊಂಡ್ಬಿಟ್ಟು ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದೆ ಈ ಎರಡು ವೆಬ್ ಪೋರ್ಟಲ್ನ ಬಳಸ್ಕೊಂಡ್ಬಿಟ್ಟು ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಂಶಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಯಾವ ಯೋಜನೆಯಿಂದ ಬರುವಂತಹ ಅನುದಾನವನ್ನ ನಾವು ಕೆನರಾ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂಥದ್ದು ನೋಡೋದಾದ್ರೆ, ಇದುವರೆಗೆ SSA ಮತ್ತು RMSA ಯೋಜನೆಯ ಅಡಿಯಲ್ಲಿ ಬರುತ್ತಿದ್ದಂಥ ಅನುದಾನಗಳನ್ನು ಇನ್ನು ಮುಂದೆ SSK ಅಂದರೆ ಸಮಗ್ರ ಶಿಕ್ಷಾ ಕರ್ನಾಟಕ ಈ ಒಂದು ಯೋಜನೆಯ ಅಡಿಯಲ್ಲಿ ಬರುವಂತಹ ಅನುದಾನಗಳನ್ನು ಈ ಒಂದು ಕೆನರಾ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಬೇಕಾಗತ್ತೆ. ಹಾಗಾದರೆ ಮೊದಲಿಗೆ ಮುಖ್ಯ ಶಿಕ್ಷಕರು ಅಥವಾ ಶಿಕ್ಷಕರು ಏನು ಮಾಡಬೇಕು ಅನ್ನೋದನ್ನ ನೋಡೋದಾದರೆ, ಮೊದಲಿಗೆ ಶಾಲೆಯಲ್ಲಿರುವಂತಹ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮೇಕರ್, ಚೆಕ್ಕರ್ ಮತ್ತು ವೆಂಡರ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ಯಾವುದೇ ಗೊಂದಲಗಳಿಲ್ಲದ ಹಾಗೆ ಈ ಒಂದು ವಿಷಯಗಳನ್ನು ತಿಳಿದುಕೊಳ್ಬೇಕಾಗತ್ತೆ. ಮೊದಲಿಗೆ ನಾವೀಗ ಮೇಕರ್, ಚೆಕ್ಕರ್ ಮತ್ತೆ ವೆಂಡರ್ ಬಗ್ಗೆ ಒಂದು ವಿವರಗಳನ್ನು ನೋಡೋಣ. ಮೊದಲಿಗೆ ಮೇಕರ್ ಅಂದರೆ ಯಾರು, ಮೇಕರ್ ಅವರ ಒಂದು ಕೆಲಸ ಏನು, ಮತ್ತೆ ಮೇಕರ್ ಆಗಿ ಕಾರ್ಯವನ್ನ ನಿರ್ವಹಿಸುವವರು ಯಾರು ಅನ್ನೋದನ್ನ ನೋಡೋದಾದ್ರೆ, ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ನಿಯಮದ ಪ್ರಕಾರ ಚೆಕ್ಕರ್ ಆಗಿ ಕಾರ್ಯನಿರ್ವಹಿಸಬೇಕಾಗಿದ್ದು STMCಯ ಅಧ್ಯಕ್ಷರು, ಅದೇ ರೀತಿ ಮೇಕರ್ ಆಗಿ ಕಾರ್ಯನಿರ್ವಹಿಸಬೇಕಾಗಿದ್ದು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಾರೆ. ಆದರೆ ಈ ಒಂದು ಪೇಮೆಂಟ್ ಒಂದು ಪ್ರೋಸೆಸ್ಸನ್ನು ಮಾಡುವಾಗ OTP ಪದೇ ಪದೇ ಹೋಗೋದ್ರಿಂದ ಈ OTPಗೆ ಇರುವಂಥ ಒಂದು ಸಮಯ 10 ನಿಮಿಷ ಆಗಿರುತ್ತೆ. ಆ 10 ನಿಮಿಷದ ಒಳಗಾಗಿ ಏನು ಮಾಡಬೇಕಂದ್ರೆ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲಿ STMCಯ ಅಧ್ಯಕ್ಷರನ್ನೇ ನೀವು ಚೆಕ್ಕರ್ ಆಗಿ ನೀವು ನೇಮಿಸ್ಕೊಂಡ್ರೆ ಇಲ್ಲಿ ಈ ಒಂದು ಪೇಮೆಂಟ್ ಪ್ರೋಸೆಸ್ ಮಾಡುವಾಗ ಸಮಸ್ಯೆಗಳು ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಬದಲಾವಣೆಗಳನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಚೆಕ್ಕರ್ ಅವರ ಕೆಲಸ ಏನು ಅನ್ನೋದನ್ನು ನೋಡೋದಾದರೆ, ಈ ಮುಂಚೆ ಹೇಳಿದ ಹಾಗೆ STMCಯ ಅಧ್ಯಕ್ಷರು ಈ ಒಂದು ಚೆಕ್ಕರ್ ಅವರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ನೀವು ಪೇಮೆಂಟ್ ಪ್ರೋಸೆಸ್ಸನ್ನು ಮಾಡುವಾಗ ನಿಮ್ಮ STMC ಅಧ್ಯಕ್ಷರಿಂದ ನಿಮಗೆ OTP ನಿಮಗೆ ಇನ್ ಟೈಮಲ್ಲಿ ನಿಮಗೆ ಸಿಗದೇ ಇರುವಂಥ ಸಾಧ್ಯತೆಯೂ ಸಹಿತ ಇದೆ. ಅದಕ್ಕೋಸ್ಕರ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಈ ಒಂದು ಚೆಕ್ಕರ್ ಅವರನ್ನು ಮುಖ್ಯ ಶಿಕ್ಷಕರನ್ನಾಗಿ ಮಾಡ್ಕೋಬೋದು. ಅದೇ ರೀತಿಯಾಗಿ ಮೇಕರ್ ಅವ್ರನ್ನ ನಿಮ್ಮ ಅಸಿಸ್ಟೆಂಟ್ ಟೀಚರ್ನಾಗಿ ಮಾಡ್ಕೋಬೋದು. ಹಾಗಾದರೆ ನೀವು ಕೇಳ್ಬೋದು STMCಯ ಅಧ್ಯಕ್ಷರ ಒಂದು ಪಾತ್ರ ಇಲ್ಲಿ ಏನು ಅಂತ ನೀವು ಕೇಳೋದಾದರೆ, ಇಲ್ಲಿ STMC ಅಧ್ಯಕ್ಷರು ಕೊನೆಯದಾಗಿ PPA ಏನು ಇದೆ, ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಅಂತ ಕೊನೆಯದಾಗಿ ಏನು ಬರುತ್ತೆ ಪೇಮೆಂಟ್ ಮಾಡಿದ ನಂತರ ಆ ಒಂದು PPAಗೆ ಸಿಗ್ನೇಚರನ್ನು HM ಮತ್ತು STMC ಅಧ್ಯಕ್ಷರು ಕಡ್ಡಾಯವಾಗಿ ಮಾಡಿ ಅವರು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. STMCಯ ಈ ಮುಂಚೆ ಯಾವ ರೀತಿಯಾಗಿ ಚೆಕ್ಕಿಗೆ ನೀವು STMC ಅಧ್ಯಕ್ಷರ ಸಹಿಯನ್ನು ಮಾಡಿಸ್ಕೊಳ್ತಿದ್ರ, ಅದೇ ರೀತಿಯಾಗಿ STMCಯ ಅಧ್ಯಕ್ಷರ ಸಿಗ್ನೇಚರ್ ಇಲ್ಲಿ ಮ್ಯಾಂಡೇಟರಿ ಆಗಿದೆ. PPAಗೆ STMC ಅಧ್ಯಕ್ಷರ ಸಹಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಪೇಮೆಂಟ್ ಪ್ರೊಸೆಸ್ ಮಾಡುವಾಗ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಏನು ನಮ್ಮ ಅನುಕೂಲಕ್ಕೆ ನಾವು ಏನು ಮಾಡಿದ್ದೀವಿ, ಚೆಕ್ಕರ್ ಆಗಿ ಶಾಲೆಯ ಮುಖ್ಯಸ್ಥರು ಮತ್ತು ಮೇಕರ್ ಆಗಿ ಅಸಿಸ್ಟೆಂಟ್ ಟೀಚರ್ನ ಮಾಡ್ಕೊಂಡಿದ್ದೀವಿ.
ಚೆಕ್ಕರ್ ಅವರು ಮಾಡುವಂಥ ಕೆಲಸ ಏನು ಅಂದರೆ ಈ ಮುಂಚೆ ಮೇಕರ್ ಅವರು ಈಗಾಗಲೇ ಪೇಮೆಂಟನ್ನು ಯಾವುದೋ ಒಂದು ನೀವು ಶಾಪಿಗೆ ಪೇಮೆಂಟನ್ನು ಮಾಡಬೇಕು ಅಂದರೆ ಆ ಒಂದು ಪೇಮೆಂಟನ್ನು ಇನಿಷಿಯೇಟ್ ಮಾಡಿರ್ತಾರೆ, ಪೇಮೆಂಟ್ ಬಿಲ್ಲನ್ನು ಅವ್ರು ಏನು ಮಾಡಿರ್ತಾರೆ ಇನಿಷಿಯೇಟ್ ಮಾಡಿರ್ತಾರೆ. ಅದನ್ನು ಏನು ಚೆಕ್ಕರ್ ಅವರು ತಮ್ಮ ಲಾಗಿನಲ್ಲಿ ಅಪ್ರೂವ್ ಮಾಡ್ತಾರೆ. ನೆಕ್ಸ್ಟು ವೆಂಡರ್ ಯಾವುದೇ ಒಂದು ಶಾಪ್ ಆಗಿರ್ಬೋದು, ಯಾವುದೇ ಒಂದು ಕಮರ್ಷಿಯಲ್ ಪಾಯಿಂಟನ್ನು ವೆಂಡರ್ ಆಗಿ ಚೆಕ್ಕರ್ ಅವರು ಇಲ್ಲಿ ತಮ್ಮ ಲಾಗಿನಲ್ಲಿ ಅಪ್ರೂವ್ ಮಾಡ್ತಾರೆ. ನಂತರ PPAಯನ್ನು ಏನು ಮಾಡ್ತಾರೆ ಜನ್ರೇಟ್ ಮಾಡಿ ಪ್ರಿಂಟ್ ತೆಗೆದು ಅದಕ್ಕೆ STMC ಅಧ್ಯಕ್ಷರು ಮತ್ತು HM ಅವರು ಸಹಿ ಮಾಡಿ ಅದಕ್ಕೆ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಚೆಕ್ಕರ್ ಅವರು ನೇರವಾಗಿ ಯಾವುದೇ ಒಂದು ಕೆಲಸವನ್ನು ತಮ್ಮ ಲಾಗಿನಲ್ಲಿ ಮಾಡಲಿಕ್ಕಾಗಲ್ಲ. ಏನಾದರೂ ಮೊದಲಿಗೆ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಮೇಕರ್ ಅವರ ಲಾಗಿನ್ನಿಂದನೇ ಅದು ಪ್ರಾರಂಭ ಆಗಬೇಕು. ನಂತರ ಚೆಕ್ಕರ್ ಅವರ ಲಾಗಿನಲ್ಲಿ ಅದು ಅಪ್ರೂವ್ ಆಗುತ್ತೆ. ಇಷ್ಟು ಚೆಕ್ಕರ್ ಅವರ ಕೆಲಸ ಆಗಿದೆ. ಈಗ ಮೇಕರ್ ಅಂದರೆ ಯಾರು? ಮೇಕರ್ ಆಗಿ ಕಾರ್ಯನಿರ್ವಹಿಸುವಂಥವರು ಯಾರು? ಆ್ಯಕ್ಚುಲಾಗಿ ನಿಯಮದ ಪ್ರಕಾರ ಶಾಲೆಯ ಒಂದು ಮುಖ್ಯ ಶಿಕ್ಷಕರು ಇದನ್ನು ಮಾಡಬೇಕಾಗಿತ್ತು. ಆದರೆ ಈ ಮುಂಚೆ ನಾವು ಅದಕ್ಕೆ ಏನು ಅಂತ ಕಾರಣವನ್ನು ಹೇಳಿದ್ದೀವಿ. ಈಗ ಮೇಕರ್ ಅವರಿಗೆ ಏನು ಕೆಲಸವನ್ನು ಮಾಡ್ತಾರೆ ಅಂದರೆ, ಮೊದಲಿಗೆ ಮೇಕರ್ ಅವರು ಯಾವುದೇ ಒಂದು ಶಾಪ್ಗೆ ಪೇಮೆಂಟನ್ನು ಇದು ಮಾಡೋದಿದ್ರೆ ಪೇಮೆಂಟ್ ಬಿಲ್ಲನ್ನು ಇನಿಷಿಯೇಟ್ ಮಾಡ್ತಾರೆ. ನಂತರ ವೆಂಡರ್ ಆ್ಯಡ್ ಮಾಡಬೇಕು. ಯಾವುದೇ ಒಂದು ಶಾಪಿಗೆ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಅವರ ಪೇಮೆಂಟನ್ನು ನಾವು ಕೊಡಬೇಕು ಅನ್ನೋದಾದರೆ ಆ ಒಂದು ವ್ಯಕ್ತಿ ಅಥವಾ ಆ ಶಾಪನ್ನು ನಾವೀಗ ವೆಂಡರ್ ಆಗಿ ಏನು ಮಾಡಬೇಕು, ಮೇಕರ್ ಅವರು ತಮ್ಮ ಲಾಗಿನಲ್ಲಿ ಮೊದಲಿಗೆ ಆ್ಯಡ್ ಮಾಡಬೇಕು. ಇಷ್ಟು ಮೇಕರ್ ಅವರ ಕೆಲಸ. ಇಲ್ಲಿ ಮತ್ತೊಂದು ವಿಷಯವನ್ನು ನೋಡೋದಾದರೆ, ಚೆಕ್ಕರ್ ಮತ್ತು ಮೇಕರನ್ನು ಯಾರು ಕ್ರಿಯೇಟ್ ಮಾಡೋದು? ಇಲ್ಲಿ ಚೆಕ್ಕರ್ ಮತ್ತು ಮೇಕರ್ನ ನಾವೇ ಇಲ್ಲಿ ಇದನ್ನು ಶಾಲೆಯವರೇ ಇದನ್ನು ಕ್ರಿಯೇಟ್ ಮಾಡ್ಕೋಬೋದಾ ಅಂತ ಕೇಳಿದ್ರೆ, ಇದನ್ನು ಚೆಕ್ಕರ್ ಮತ್ತು ಮೇಕರ್ನ ಶಾಲೆಯವರು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಇದನ್ನು BRC ಒಂದು ಆಫೀಸಿಂದ ಅವರು ಏನು ಮಾಡ್ತಾರೆ, ಶಾಲೆಯ ಒಂದು HM ಮತ್ತು ಅಸಿಸ್ಟೆಂಟ್ ಟೀಚರ್ ಅವರ ಮೊಬೈಲ್ ನಂಬರು, ಅವರ ಡೇಟ್ ಆಫ್ ಬರ್ತು ಮತ್ತು ಇಮೇಲ್ ID ಈ ಎಲ್ಲ ಮಾಹಿತಿಗಳನ್ನು ಪಡೆದು ಅವ್ರು ಏನು ಮಾಡ್ತಾರೆ, ಚೆಕ್ಕರ್ ಮತ್ತು ಮೇಕರನ್ನು BRC ಆಫೀಸಿಂದ ಇವರು ಏನು ಮಾಡ್ತಾರೆ ಕ್ರಿಯೇಟ್ ಮಾಡಿ ನಿಮಗೆ ಕೊಡ್ತಾರೆ. ಆ ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತಾರೆ. ಅವರು ಕ್ರಿಯೇಟ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲಿಗೆ ಚೆಕ್ಕರು ಮತ್ತು ಮೇಕರು ಲಾಗಿನ್ ಆಗುವಂಥ ಪಾಸ್ವರ್ಡು ನಿಮಗೆ ಬಂದಿರುತ್ತೆ. ಇಲ್ಲಿ ನೀವು ಕೊಟ್ಟಿರೋಂಥ Gmail ID ಏನಿದೆ, ಚೆಕ್ಕರಿಗೊಂದು Gmail ID ಕೊಟ್ಟಿರ್ತೀರ, ಮೇಕರಿಗೊಂದು Gmail ID ಕೊಟ್ಟಿರ್ತೀರ, ಅದು ಇಲ್ಲಿ ಯೂಸರ್ ನೇಮ್ ಆಗಿರುತ್ತೆ. ನಂತರ ನಿಮ್ಮ ಮೊಬೈಲಿಗೆ ಬರುವಂಥದ್ದು ಪಾಸ್ವರ್ಡ್ ಆಗಿರುತ್ತೆ. ಈಗ ಸಿಂಗಲ್ ಟೀಚರ್ ಸ್ಕೂಲ್ ಅಥವಾ ಟೀಚರ್ಲೆಸ್ ಸ್ಕೂಲಲ್ಲಿ ಚೆಕ್ಕರ್ ಮತ್ತು ಮೇಕರ್ ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಈಗ ಸಿಂಗಲ್ ಟೀಚರ್ ಸ್ಕೂಲಲ್ಲಿ ನೋಡೋದಾದರೆ, ಸಿಂಗಲ್ ಟೀಚರ್ ಸ್ಕೂಲಲ್ಲಿ ಒಬ್ಬರೇ ಶಿಕ್ಷಕರು ಇರೋದರಿಂದ ಚೆಕ್ಕರ್ ಮತ್ತು ಮೇಕರ್ ಆಗಿ ಅವರನ್ನೇ ನಾವಿಲ್ಲಿ ಚೆಕ್ಕರ್ ಮತ್ತು ಮೇಕರ್ ಆಗಿ ಮಾಡುವಂಥ ಅವಕಾಶಗಳು ಇದೆ. ಹಾಗೆಯೇ ಟೀಚರ್ಲೆಸ್ ಸ್ಕೂಲಲ್ಲಿ ಆ ಒಂದು ಶಾಲೆಯ ಒಂದು ಇನ್ಚಾರ್ಜ್ ಯಾರಿದ್ದಾರೆ ಅವರ ಒಂದು ಹೆಸರಲ್ಲಿ ಸಹಿತ ಚೆಕ್ಕರ್ ಮತ್ತು ಮೇಕರ್ನ ಮಾಡ್ಕೊಂಡ್ಬಿಟ್ಟು ಆ ಒಂದು ವ್ಯವಹಾರಗಳನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಇಲ್ಲಿ ಉಂಟಾಗಿದೆ. ಹಾಗಿದ್ರೆ ಚೆಕ್ಕರ್ ಮತ್ತು ಮೇಕರ್ನ ಮುಖ್ಯ ಶಿಕ್ಷಕರು ಒಬ್ಬರೇ ಇದನ್ನು ನಿರ್ವಹಣೆ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಕೆಲವೊಂದು ಅನಿವಾರ್ಯತೆ ಮತ್ತು ಅನಾನುಕೂಲ ಇದ್ದಾಗ ಚೆಕ್ಕರ್ ಮತ್ತು ಮೇಕರ್ ಆಗಿ ಶಾಲೆಯ ಮುಖ್ಯ ಶಿಕ್ಷಕರೇ ಇದನ್ನು ಕಾರ್ಯನಿರ್ವಹಿಸಬಹುದು. ಆದರೆ ಚೆಕ್ಕರಿಗೆ ಮತ್ತು ಮೇಕರಿಗೆ ನೀಡುವಂತಹ ಇಮೇಲ್ ID ಕಡ್ಡಾಯವಾಗಿ ಅವೆರಡೂ ಸಹಿತ ಬೇರೆ ಬೇರೆ ಆಗಿರಬೇಕು. ಒಂದೇ ಇಮೇಲ್ IDಯನ್ನು ಚೆಕ್ಕರ್ಗೆ ಮತ್ತು ಮೇಕರ್ಗೆ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಮುಂದಿನ ಅಂಶವನ್ನು ನೋಡೋದಾದರೆ, ಚೆಕ್ಕರ್ ಮತ್ತು ಮೇಕರ್ಗೆ ಒಂದೇ ಮೊಬೈಲ್ ನಂಬರನ್ನು ನಾವು ರಿಜಿಸ್ಟರ್ ಮಾಡಿ ಕೊಡ್ಬೋದಾ ಅನ್ನೋದನ್ನು ನೋಡೋದಾದರೆ, ಈಗ ಏನಾಗುತ್ತೆ, ಚೆಕ್ಕರ್ ಲಾಗಿನ್ ಮಾಡುವಾಗ ನಿಮಗೆ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದೇ ರೀತಿ ಮೇಕರ್ ಲಾಗಿನ್ ಮಾಡುವಾಗ ಅದು ಬೇರೆ ಮೊಬೈಲ್ ನಂಬರ್ ಕೊಟ್ಟಿರೋದ್ರಿಂದ ಬೇರೆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಈಗಾಗಲೇ ಹೇಳಿದ ಹಾಗೆ ಏನಾದರೂ ಅನಿವಾರ್ಯತೆ ಮತ್ತು ಅನಾನುಕೂಲಗಳು ಇದ್ದಾಗ ಚೆಕ್ಕರ್ ಮತ್ತು ಮೇಕರ್ಗೆ ಒಂದೇ ಮೊಬೈಲ್ ನಂಬರನ್ನು ನಾವು ಕೊಡ್ಬೋದು. ಅಂದರೆ ಚೆಕ್ಕರ್ನ ಮತ್ತು ಮೇಕರ್ನ ಒಬ್ಬರನ್ನೇ ಆಗಿ ಮುಖ್ಯ ಶಿಕ್ಷಕರನ್ನಾಗಿ ನಾವಿಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆದರೆ Gmail ID ಮಾತ್ರ ಬೇರೆ ಬೇರೆ ಆಗಿ ಇರಲೇಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ವೆಂಡರ್ ಅಂದರೆ ಯಾರು? ಈ ಒಂದು ವೆಂಡರ್ ಅವರ ಕೆಲಸ ಏನು? ಈ ಒಂದು ವೆಂಡರನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋದಾದರೆ,
ವೆಂಡರ್ ಅಂದರೆ ನೀವು ಯಾವ ಒಂದು ವ್ಯಕ್ತಿಗೆ ಅಥವಾ ಯಾವುದೋ ಒಂದು ಶಾಪಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಪಾಯಿಂಟಿಗೆ ಆಗಿರ್ಬೋದು, ಅದಕ್ಕೆ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಆ ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಯಾರಿಗೆ ಪೇಮೆಂಟ್ ಮಾಡ್ತೀರಾ ಅವರು ಇಲ್ಲಿ ವೆಂಡರ್ ಆಗಿರ್ತಾರೆ. ಹಾಗಾದರೆ ಈಗ ಮೇಕರ್ ಮತ್ತು ಚೆಕ್ಕರ್ ಯಾವ ರೀತಿ ಆನ್ಲೈನಲ್ಲಿ ಲಾಗಿನ್ ಆಗಿಬಿಟ್ಟು ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಗೂಗಲ್ ಸರ್ಚ್ನಲ್ಲಿ webapp.canarabank.in ಇದನ್ನು ಸರ್ಚ್ ಮಾಡಿ, ನಂತರ ಈ ಒಂದು ಅಡ್ಮಿನ್ ಪೇಜ್ ಬರುತ್ತೆ. ಇಲ್ಲಿ ಅಡ್ಮಿನ್ ಪೇಜ್ ಲಾಗಿನ್ ಅಂತ ಇದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುವಂತಹ ಕೆನರಾ ಬ್ಯಾಂಕಿನ CSS ಪೋರ್ಟಲ್ ಇಲ್ಲಿ ತೆರೆದುಕೊಳ್ಳುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ಈಗ ನೀವು ಕೇಳ್ಬೋದು, ಇಲ್ಲಿ ಮೇಕರ್ ಲಾಗಿನ್ ಯಾವುದು, ಮೇಕರಿಗಿರುವಂಥ ಪಾಸ್ವರ್ಡ್ ಯೂಸರ್ ನೇಮು ಮತ್ತು ಚೆಕ್ಕರಿಗಿರುವಂಥ ಪಾಸ್ವರ್ಡ್ ಯೂಸರ್ ನೇಮ್ ಯಾವುದು ಅನ್ನುವಂಥದ್ದನ್ನು ನಿಮಗೆ ಗೊಂದಲ ಇರುತ್ತೆ. ಈಗ ನಿಮ್ಮ ಒಂದು ಆಫೀಸಿಂದ ನಾವು ಈ ಮುಂಚೆ ಹೇಳಿದ ಹಾಗೆ ನಿಮ್ಮ ಆಫೀಸಿಂದ BRC ಆಫೀಸಿನಿಂದ ಮೇಕರ್ ಮತ್ತು ಚೆಕ್ಕರನ್ನು ಕ್ರಿಯೇಟ್ ಮಾಡಿರ್ತಾರೆ. ಅವರಿಂದ ನೀವು ಮೇಕರ್ ಯಾರು ಮತ್ತು ಚೆಕ್ಕರ್ ಯಾರು ಅಂದರೆ ಮೇಕರಿಗೆ ಕೊಟ್ಟಿರುವಂತಹ ಜಿಮೇಲ್ ID ಯಾವುದು, ಚೆಕ್ಕರಿಗೆ ಕೊಟ್ಟಿರುವಂತಹ ಜಿಮೇಲ್ ID ಯಾವುದು ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ಅದನ್ನು ಬರೆದಿಟ್ಕೊಂಡು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು BRC ಆಫೀಸಿನಿಂದ ಮೇಕರ್ ಮತ್ತು ಚೆಕ್ಕರ್ನ ಕ್ರಿಯೇಟ್ ಮಾಡಿದ ತಕ್ಷಣ ಅವರ ಒಂದು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಮತ್ತು ಜಿಮೇಲ್ IDಗೆ ಪಾಸ್ವರ್ಡ್ ಈ ರೀತಿಯಾಗಿ ಅವರಿಗೆ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಒಂದು ಪಾಸ್ವರ್ಡ್ ಅವರಿಗೆ ಮೊಬೈಲ್ಗೆ ಬಂದಿರುತ್ತೆ. ಜಿಮೇಲ್ ಮತ್ತು ಟೆಕ್ಸ್ಟ್ ಮೆಸೇಜ್ ಎರಡೂ ಸಹಿತ ಅವರಿಗೆ ಪಾಸ್ವರ್ಡ್ ಬಂದಿರುತ್ತೆ. ಈ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಈಗ ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಮೊದಲಿಗೆ ಈ ಒಂದು ಶಾಲೆಯಲ್ಲಿ ಸಿಂಧು ಮತ್ತು ಬಾಬು ಅನ್ನೋರನ್ನ ಒಬ್ಬರು HM ಅವರು ಮತ್ತು ಇನ್ನೊಬ್ಬರು ಅಸಿಸ್ಟೆಂಟ್ ಟೀಚರ್ ಅವರು. ಈಗ ಮೊದಲಿಗೆ sindu.m741111@gmail.com ಈ ಒಂದು ಜಿಮೇಲ್ IDಯನ್ನು ನಾವೀಗ ಚೆಕ್ಕರ್ ಆಗಿ ಅದನ್ನು ರಿಜಿಸ್ಟರ್ ಮಾಡಿದ್ವಿ. ಅದೇ ರೀತಿಯಾಗಿ SR ಬಾಬು ಅನ್ನುವಂಥ srbabu@gmail.com ಈ ಒಂದು ಜಿಮೇಲ್ IDಯ ಮೂಲಕ ನಾವು ಮೇಕರ್ ಆಗಿ ಅವರನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈಗ ಮೊದಲಿಗೆ ನೇರವಾಗಿ ಚೆಕ್ಕರ್ ಅವರು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ಯಾವುದೇ ಒಂದು ವರ್ಕನ್ನು ಮಾಡಬೇಕು ಅಂದರೂ ಸಹಿತ ಮೇಕರ್ ಲಾಗಿನ್ ಆಗಿಬಿಟ್ಟು ಮೇಕರ್ ಲಾಗಿನ್ನಲ್ಲಿ ಅವರು ಯಾವುದೇ ಒಂದು ವರ್ಕನ್ನು ಪೇಮೆಂಟ್ ಇರ್ಬೋದು ಅಥವಾ ಕ್ರಿಯೇಟ್ ಮಾಡೋದಿರ್ಬೋದು, ಯಾವುದೇ ವರ್ಕನ್ನು ಸಹಿತ ಮೇಕರ್ ಅವರು ತಮ್ಮ ಲಾಗಿನ್ನಲ್ಲಿ ಹ್ಯಾಂಡಲ್ ಮಾಡ್ತಾರೆ ಫಸ್ಟು. ನಂತರ ಚೆಕ್ಕರ್ ಅವರು ಅದನ್ನು ಲಾಗಿನ್ ಆಗಿಬಿಟ್ಟು ಆ ಒಂದು ವರ್ಕ್ಗಳನ್ನು ಅವರು ಏನು ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ. ಇಲ್ಲಿ ಈ ಒಂದು ಮೇಕರ್ ಆಗಿ ಇಲ್ಲಿ SR ಬಾಬು ಅನ್ನೋಂಥವ್ರು ಮೇಕರ್ ಆಗಿ ಈಗ ಮೊದಲಿಗೆ ಲಾಗಿನ್ ಆಗ್ತಾರೆ. ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ srbabu@gmail.com ಅನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಬಂದಿರೋಂತಹ ಒಂದು ಪಾಸ್ವರ್ಡ್ ಏನಿದೆ, ಮೊಬೈಲಿಗೆ ಬಂದಿರೋಂಥ ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ನಂತರ ಕೆಳಗಡೆ ಇರೋವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡ್ತಿದ್ವಿ. ನಂತರ ಲಾಗಿನನ್ನು ಕೊಡ್ತೀವಿ. ಈಗ ಲಾಗಿನ್ ಕೊಟ್ಟ ತಕ್ಷಣ ಅವರಿಗೆ OTP ಹೋಗುತ್ತೆ. ಅವರ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ವ್ಯಾಲಿಡೇಟ್ OTP ಕೊಟ್ಟ ನಂತರ ಈಗ ಇಲ್ಲಿ ಬಂದಿರೋಂಥ ಪಾಸ್ವರ್ಡು ಅದು ಕೆನರಾ ಬ್ಯಾಂಕಿಂದ ಬಂದಿರೋಂಥ ಪಾಸ್ವರ್ಡ್ ಆಗಿದೆ. ಅದನ್ನು ಈಗ ಏನು ಮಾಡ್ಬೋದು, ಮೇಕರ್ ಅವರು ಮತ್ತು ಚೆಕ್ಕರ್ ಅವರು ಅವರಿಗೆ ಬೇಕಾದಂತಹ ಪಾಸ್ವರ್ಡನ್ನು ಇಲ್ಲಿ ನಾವು ಕೊಟ್ಕೊಂಡು ನಾವು ಸೇವ್ ಮಾಡ್ಬೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಾ ಕರೆಂಟ್ ಲಾಗಿನ್ ಪಾಸ್ವರ್ಡ್ ಅಂತ ಇದೆ. ಅಲ್ಲಿ ಈಗೇನು ನಿಮ್ಮ ಮೊಬೈಲಿಗೆ ಬಂದಿತ್ತು ಅದನ್ನು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ನಂತರ ನ್ಯೂ ಪಾಸ್ವರ್ಡ್, ನಂತರ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ನಂತರ ಅದನ್ನು ಚೇಂಜ್ ಪಾಸ್ವರ್ಡನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಕೊಟ್ಟ ನಂತರ ಏನಾಗುತ್ತೆ, ಮತ್ತೆ ರೀಲಾಗಿನ್ ಇಲ್ಲಿ ಕೇಳುತ್ತೆ. ನಿಮ್ಮ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಬಂದ ನಂತರ ಇಲ್ಲಿ ನೀವೀಗ ಹೊಸ ಪಾಸ್ವರ್ಡನ್ನು ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವೀಗ ಯೂಸರ್ ನೇಮ್ ಇದೆ ಏನಿದೆ ಈಗ ಹೊಸ ಪಾಸ್ವರ್ಡ್ ಏನು ಕೊಟ್ಟಿದ್ದೀರಾ
ಇದ್ದೀರಾ ಅದನ್ನು ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟು ಆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಆ ಪಾಸ್ವರ್ಡನ್ನೆಲ್ಲ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚಾ ಕೋಡ್ ಹಾಕಿ ನಂತರ ನೀವೇನು ಮಾಡ್ತೀರಾ ಲಾಗಿನ್ ಆಗ್ತೀರಾ. ಮತ್ತೆ ಏನಾಗುತ್ತೆ ಸೆಕೆಂಡ್ ಟೈಮ್ ಸಹಿತ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕೊಟ್ಟ ತಕ್ಷಣ ನಂತರ ನಿಮಗೆ ಮೇಕರ್ ಲಾಗಿನ್ ಇಲ್ಲಿ ಓಪನ್ ಆಗುತ್ತೆ. ಅದರಲ್ಲಿ ಆ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆದ ತಕ್ಷಣ ಈಗ ನೀವು ಲಾಗಿನ್ ಆಗಿರೋ ಅಂಥದ್ದು ನೀವು ಮೇಕರ ಅಥವಾ ಚೆಕ್ಕರ ಅಂತ ಗೊತ್ತಾಗಬೇಕು ಅಂದರೆ ಅಲ್ಲಿ ಯೂಸರ್ ಟೈಪ್ ಅಂತ ಕಾಣ್ತಾ ಇದೆ. ಅಲ್ಲಿ ಯೂಸರ್ ಟೈಪಲ್ಲಿ ಅಲ್ಲಿ ಕೆಳಭಾಗದಲ್ಲಿ ಎಮ್ ಅಂತ ಇದೆ. ಎಮ್ ಅಂತ ಇದ್ದರೆ ಮೇಕರ್ ಅಂತ, ಸಿ ಅಂತ ಇದ್ದರೆ ಚೆಕ್ಕರ್ ಅಂತ ಆಗಿರುತ್ತೆ. ಈ ರೀತಿಯಾಗಿ ಮೇಕರ್ ಅವರು ಮತ್ತು ಚೆಕ್ಕರ್ ಅವರು ಇದೇ ರೀತಿಯಾಗಿ ಲಾಗಿನ್ ಆಗಿಬಿಟ್ಟು ಅವರ ಒಂದು ಮೊದಲಿಗೆ ಕೆನರಾ ಬ್ಯಾಂಕಿಂದ ಬಂದಿರುವಂಥ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ನಂತರ ಅವ್ರಿಗೆ ಬೇಕಾದಂಥ ಪಾಸ್ವರ್ಡನ್ನ ಚೇಂಜ್ ಮಾಡಿ ಸೇವ್ ಮಾಡಬೇಕಾಗತ್ತೆ. ಹೀಗೆ ಈಗ ಮೇಕರ್ ಅವರ ಲಾಗಿನನ್ನು ನಾವು ತೋರಿಸಿದ್ವಿ. ಇದೇ ರೀತಿಯಾಗಿ ಚೆಕ್ಕರ್ ಅವರು ಸಹಿತ ಇದೇ ರೀತಿಯಾಗಿ ಅವರ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಅವರ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ಮೇಕರ್ ಮತ್ತು ಚೆಕ್ಕರ್ ಅವರ ಲಾಗಿನ್ ಆಗುವಂಥ ಒಂದು ರೀತಿಯಾಗಿದೆ. ಈಗ ಮೊದಲಿಗೆ ನಾವು ಹೇಳಿದ ಹಾಗೆ ಯಾವುದೇ ಒಂದು ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೂ ಸಹಿತ ಮೊದಲು ಮೇಕರ್ ಅವರು ಇದನ್ನು ಮೇಕರ್ ಲಾಗಿನ್ನಲ್ಲಿ ಮಾಡಬೇಕಾಗತ್ತೆ. ಈಗ ಮೊದಲಿಗೆ ನೀವು ಯಾವುದೋ ಒಂದು ಪೇಮೆಂಟನ್ನು ಈಗ ಒಬ್ರಿಗೆ ಪೇಮೆಂಟ್ ಮಾಡಬೇಕಾಗಿದೆ. ಈಗ ಎಕ್ಸಾಂಪಲ್ ನಾವು ಒಂದೀಗ ಲೈಬ್ರರಿ ಅನುದಾನ ನಿಮಗೆ ಶಾಲೆ STMCಗೆ ಈಗ ಜಮಾ ಆಗಿದೆ ಅಂತ ಅಂದ್ಕೊಳ್ಳಿ ಕೆನರಾ ಬ್ಯಾಂಕಿಗೆ. ಈಗ ಲೈಬ್ರರಿ ಅನುದಾನದಲ್ಲಿ ನೀವೀಗ ನಿಮ್ಮ ಒಂದು ಬುಕ್ ಹೌಸಿಗೆ ನೀವು ಪೇಮೆಂಟ್ ಮಾಡಬೇಕಾಗಿದೆ. ಈಗ ಬುಕ್ ಹೌಸಿಗೆ ನೀವು ಪೇಮೆಂಟ್ ಮಾಡಬೇಕು ಅಂದಾಗ ಅವರನ್ನು ನೀವು ನೇರವಾಗಿ ಈಗ ಈ ಮುಂಚೆ ಇದ್ದ ಹಾಗೆ ಚೆಕ್ಕನ್ನು ಬರೆದ್ಬಿಟ್ಟು ಅವ್ರ ಹೆಸರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಈಗ ಇದೆಲ್ಲ ಆನ್ಲೈನ್ ಪೇಮೆಂಟೇ ಆಗಿರೋದ್ರಿಂದ ಈಗ ಮೊದಲಿಗೆ ನೀವೀಗ ವೆಂಡರ್ ಅಂತ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆ ಅವರಿಗೆ ಅವರನ್ನು ವೆಂಡರ್ ಆಗಿ ನಿಮ್ಮ ಒಂದು ಮೇಕರ್ ಲಾಗಿನ್ನಲ್ಲಿ ನೀವು ಅವರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ನೋಡೋಣ. ಮೊದಲಿಗೆ ಈಗ ಮೇಕರ್ ಲಾಗಿನ್ನು ನಾವು ಹೇಳಿದ ಹಾಗೆ ಲಾಗಿನ್ ಆಗ್ತೀರಾ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು. ಈಗ ಮೇಕರ್ ಲಾಗಿನ್ನಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಮೆನು ಭಾಗದಲ್ಲಿ ಕಾಣ್ತಿದೆ ಪೇಮೆಂಟ್ ಅಂತ ಕಾಣ್ತಿದೆ. ಪೇಮೆಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವೆಂಡರ್ ಕಾಣ್ತಿದೆ, ವೆಂಡರನ್ನು ಕ್ಲಿಕ್ ಮಾಡ್ಕೊಳ್ಳಿ. ವೆಂಡರ್ ಕ್ಲಿಕ್ ಮಾಡಿದ ನಂತರ ವೆಂಡರ್ ರಿಜಿಸ್ಟ್ರೇಷನ್ ಅಂತ ಇದೆ. ವೆಂಡರ್ ರಿಜಿಸ್ಟ್ರೇಷನನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಸ್ಕೀಮ್ ಅಂತ ಬಂದಿದೆ. ಸೆಲೆಕ್ಟ್ ಸ್ಕೀಮಲ್ಲಿ ಸಮಗ್ರ ಶಿಕ್ಷಾ ಕರ್ನಾಟಕ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಭಾಗದಲ್ಲಿ ಆ್ಯಡ್ ವೆಂಡರ್ ಅಂತ ಇದೆ. ಈ ಆ್ಯಡ್ ವೆಂಡರ್ನ ಕ್ಲಿಕ್ ಮಾಡಿ. ಈಗ ಆ್ಯಡ್ ವೆಂಡರ್ ಕೊಟ್ಟ ತಕ್ಷಣ ಈ ರೀತಿಯಾಗಿ ವೆಂಡರ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ವೆಂಡರ್ ನೇಮ್ ಏನಿದೆ ವೆಂಡರ್ ನೇಮ್ ಕೊಡಬೇಕು. ಯಾವ ಈಗ ಬುಕ್ ಹೌಸ್ ಇದೆ ಆ ಬುಕ್ ಹೌಸ್ ಒಂದು ಅಕೌಂಟ್ ನಂಬರ್ ಯಾರ ಹೆಸರಲ್ಲಿದೆ ಆ ಅಕೌಂಟ್ ನಂಬರ್ನ ಆ ಹೆಸರನ್ನು ಅಕೌಂಟ್ ಹೋಲ್ಡರ್ ನೇಮನ್ನು ಇಲ್ಲಿ ನೀವು ಕೊಡ್ತೀರ. ವೆಂಡರ್ ನೇಮ್, ನಂತರ ಅವರ ಒಂದು GST ನಂಬರ್, ಪಾನ್ ಕಾರ್ಡ್ ನಂಬರ್, ನಂತರ ವೆಂಡರ್ ಟೈಪ್ ಇರ್ಬೋದು. ಇಲ್ಲಿ ಕಮರ್ಷಿಯಲ್, NGO, ಸ್ಮಾಲ್ ಸ್ಕೇಲ್ ಫೈನಾನ್ಸ್ ಈ ರೀತಿಯಾಗಿದೆ. ಅದರಲ್ಲಿ ಕಮರ್ಷಿಯಲನ್ನು ತಗೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಇರ್ಬೋದು. ಇಲ್ಲಿ ಡೇಟ್ ಆಫ್ ಬರ್ತನ್ನು ನೀವು 1/1/1980 ಅಂತ ಕೊಡಬೇಕಾಗತ್ತೆ. ಯಾವುದೇ ವೆಂಡರ್ಗಿರ್ಬೋದು ಅದನ್ನು ಕಾಮನ್ ಆಗಿ ನೀವು 1/1/1980 ಅಂತ ಆ ಡೇಟ್ ಆಫ್ ಬರ್ತನ್ನು ಕೊಡಿ. ನಂತರ ಇಲ್ಲಿ ಅಡ್ರೆಸ್ ಇದೆ, ಅಡ್ರೆಸ್ ಲೈನ್ 1 2 3 4 ಅಂತ ಅವರ ಅಡ್ರೆಸ್ಗಳನ್ನು ಕೊಡಿ. ನಂತರ ಮುಖ್ಯವಾಗಿ ಅವರ ಒಂದು ಅಕೌಂಟ್ ನಂಬರಲ್ಲಿದೆ, ಅಕೌಂಟ್ ನಂಬರನ್ನ ಕೊಡಿ. ನಂತರ IFSC ಕೋಡ್ ನಂಬರನ್ನ ಎಂಟ್ರಿ ಮಾಡಿ. ಈ ರೀತಿಯಾಗಿ ಇಲ್ಲಿ ಇರುವಂಥ ಒಂದು ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಅದರಲ್ಲಿ ಸ್ಟಾರ್ ಮಾರ್ಕ್ ಯಾವುದಿದೆ ಆ ಸ್ಟಾರ್ ಮಾರ್ಕನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ. ಇಲ್ಲಿ ಕೆಲವೊಂದಕ್ಕೆ ಸ್ಟಾರ್ ಮಾರ್ಕ್ ಇಲ್ಲ, ಅಂಥ ಒಂದು ಸ್ಟಾರ್ ಮಾರ್ಕ್ ಇಲ್ಲದನ್ನು ನೀವು ಮಾಹಿತಿಯನ್ನು ಎಂಟ್ರಿ ಮಾಡ್ಬೋದು ಅಥವಾ ಮಾಡದೇನೂ ಇರ್ಬೋದು, ಅದು ಸಬ್ಮಿಟ್ ತಗೊಳುತ್ತೆ. ಆದರೆ ಸ್ಟಾರ್ ಮಾರ್ಕ್ ಇರೋ ಅಂಥದ್ದನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಲೇಬೇಕಾಗತ್ತೆ. ಇವೆಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದ ನಂತರ ಆ್ಯಡ್ ವೆಂಡರ್ ಅಂತ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಡ್ ವೆಂಡರ್ ಕೊಟ್ಟ ತಕ್ಷಣ ಈ ರೀತಿಯಾಗಿ ನಿಮಗೆ ಸಕ್ಸಸ್ ಅಂತ ಒಂದು ಮೆಸೇಜ್ ಬರುತ್ತೆ. ವೆಂಡರ್ ಈಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ
ವೆಂಡರ್ನ ಆ್ಯಡ್ ಮಾಡಿದ ನಂತರ ಇದನ್ನು ನೀವು ಅಪ್ರೂವ್ ಮಾಡಬೇಕಾಗತ್ತೆ. ಈಗ ವೆಂಡರ್ ಆ್ಯಡ್ ಮಾಡಿದ್ದು ಯಾರು ಅಂದರೆ ಇದನ್ನು ಮೇಕರ್ ಅವರು ಈ ಒಂದು ತಮ್ಮ ಲಾಗಿನಲ್ಲಿ, ಮೇಕರ್ ಯಾರಾಗಿರ್ತಾರೆ ಅವರು ತಮ್ಮ ಲಾಗಿನಲ್ಲಿ ಈ ಒಂದು ವೆಂಡರನ್ನು ಆ್ಯಡ್ ಮಾಡ್ತಾರೆ. ಇದು ಮೇಕರ್ ಅವರ ಕೆಲಸ. ನಂತರ ಈ ಒಂದು ಮಾಹಿತಿಯನ್ನು ಒಂದು ಪರಿಶೀಲಿಸಿಬಿಟ್ಟು ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಇದನ್ನು ಅಪ್ರೂವ್ ಮಾಡುವಂಥವ್ರು ಯಾರು ಅಂದರೆ ನೆಕ್ಸ್ಟು ಚೆಕ್ಕರ್ ಅವರು ಯಾರಿರ್ತಾರೆ ಅವರು ಇದನ್ನು ಅವರ ಲಾಗಿನಲ್ಲಿ ಲಾಗಿನ್ ಆಗಿಬಿಟ್ಟು ಅವರು ಏನು ಮಾಡಬೇಕು, ಈ ಒಂದು ಇಲ್ಲಿ ಇರೋವಂಥ ವೆಂಡರು ಅವರ ಒಂದು ಚೆಕ್ಕರ್ ಲಾಗಿನಲ್ಲಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರು ಆ ಒಂದು ಮಾಹಿತಿಯನ್ನು ಅವ್ರು ಏನು ಮಾಡ್ತಾರೆ, ಆ ವೆಂಡರನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ಇದು ವೆಂಡರ್ ಆ್ಯಡ್ ಆಗುತ್ತೆ. ಈಗ ಕೆನರಾ ಬ್ಯಾಂಕಿನ ಈ ನಿಮ್ಮ ಶಾಲೆಯ ಒಂದು CSS ಪೋರ್ಟಲಲ್ಲಿ ಈಗ ಒಂದು ಯಾವುದು ಬುಕ್ ಹೌಸ್ ಇದೆಯಲ್ಲ, ಆ ಬುಕ್ ಹೌಸು ಈಗ ಆ ಒಂದು ವೆಂಡರು ನಿಮ್ಮ ಒಂದು ಇದಕ್ಕೆ ಆ್ಯಡ್ ಆಗುತ್ತೆ. ಈಗ ನೆಕ್ಸ್ಟು ಇಲ್ಲಿ ತನಕ ಮಾಡಿದ್ದು ಇದನ್ನು ಮೇಕರ್ ಕೆಲಸ ಮಾಡಿದ್ದು. ನೆಕ್ಸ್ಟು ಮಾಡೋವಂಥವ್ರು ನೆಕ್ಸ್ಟ್ ಈಗ ಏನು ಮಾಡಬೇಕಾಗತ್ತೆ ಅಂದರೆ ಇದರಿಂದ ಲಾಗೌಟ್ ಆಗಿ ನಂತರ ಏನು ಮಾಡಬೇಕಾಗತ್ತೆ, ಚೆಕ್ಕರ್ ಲಾಗಿನ್ನಲ್ಲಿ ಅವರ ಚೆಕ್ಕರ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಬಿಟ್ಟು ಅವ್ರೀಗ ಲಾಗಿನ್ ಮಾಡಿಬಿಟ್ಟು ಅದನ್ನು ಅಪ್ರೂವ್ ಮಾಡಬೇಕು. ಈಗ ಅವರ ಒಂದು ಚೆಕ್ಕರ್ ಲಾಗಿನ್ಗೆ ಲಾಗಿನ್ ಆಗೋಣ. ಈಗ ನೋಡ್ತಾ ಇದ್ದೀರಾ, ಚೆಕ್ಕರ್ ಅವರ ಲಾಗಿನ್ಗೆ ಪೋರ್ಟಲ್ಗೆ ಲಾಗಿನ್ ಆಗಿದ್ದೀವಿ. ಇಲ್ಲಿ ನೀವು ಮೇಕರ್ ಅವರು ಆ್ಯಡ್ ಮಾಡಿರುವಂಥ ವೆಂಡರನ್ನು ಈಗ ಚೆಕ್ಕರ್ ಅಪ್ರೂವ್ ಮಾಡಬೇಕು. ಇಲ್ಲಿ ಮೇಲ್ಭಾಗದಲ್ಲಿ ಅಪ್ರೂವ್ ಅಂತ ಮೆನುನಲ್ಲಿ ಕಾಣ್ತಿದೆ. ಅಪ್ರೂವನ್ನು ಕ್ಲಿಕ್ ಮಾಡಿ ನಂತರ ಪೇಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ವೆಂಡರನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯಾನ್ಯುವಲ್ ಎಂಟರ್ಡ್ ರೆಕಾರ್ಡ್ ಅಂತ ಒಂದು ಕಾಣುತ್ತೆ, ನಂತರ ಬಲ್ಕ್ ರೆಕಾರ್ಡ್ ಅಂತ ಕಾಣುತ್ತೆ. ಇಲ್ಲಿ ನೀವು ಮ್ಯಾನ್ಯುವಲ್ ರೆಕಾರ್ಡನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಪೆಂಡಿಂಗ್ ರೆಕಾರ್ಡ್ಸ್ ಅಂತ ಬರುತ್ತೆ. ಈ ಒಂದು ಪೆಂಡಿಂಗ್ ರೆಕಾರ್ಡ್ಸಲ್ಲಿ ಮೇಕರ್ ಅವರು ಆ್ಯಡ್ ಮಾಡಿರೋಂಥ ವೆಂಡರ್ ಅವರ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ಅವರು ಏನೇನು ಎಂಟ್ರಿ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಅವರು ಚೆಕ್ಕರ್ ಅವರು ಕ್ರಾಸ್ ಚೆಕ್ ಮಾಡಿಬಿಟ್ಟು ಇದನ್ನು ಕೊನೆಯದಾಗಿ ಅಪ್ರೂವ್ ಅಂತ ಕೊಡಬೇಕಾಗುತ್ತೆ. ಅಪ್ರೂವನ್ನು ಅವರು ಕೊಡ್ತಾರೆ. ಅಪ್ರೂವ್ ಕೊಟ್ಟ ನಂತರ ಅಪ್ರೂವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ಯಾವುದೇ ಒಂದು ವೆಂಡರ್ನ ಮೇಕರ್ ಅವರು ಎಂಟ್ರಿ ರಿಜಿಸ್ಟರ್ ಮಾಡಿಬಿಟ್ಟು ನಂತರ ಚೆಕ್ಕರ್ ಅವರು ಅದನ್ನು ಅಪ್ರೂವ್ ಮಾಡಿದ ನಂತರ ಚೆಕ್ಕರ್ ಅವರು ಈ ಒಂದು ವೆಂಡರ್ನ ಅಪ್ರೂವ್ ಮಾಡಿದ ನಂತರ ಆ ಒಂದು ಅಪ್ರೂವ್ ಏನಾಗಿದೆ ಅದು ಪೆಂಡಿಂಗಲ್ಲಿರುತ್ತೆ. ಆ ಪೆಂಡಿಂಗ್ ಆಗಿರೋಂಥ ಅಪ್ರೂವಲ್ಲು ಸಕ್ಸಸ್ ಆಗಲಿಕ್ಕೆ 24 ಗಂಟೆಗಳ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. 24 ಅವರ್ಸ್ ಆದ ನಂತರ ಅವರು ಏನು ಮಾಡ್ಬೋದು ಅಂದರೆ ವೆಂಡರಿಗೆ ಪೇಮೆಂಟ್ ಮಾಡ್ಬೋದು. ಅಲ್ಲಿಯವರೆಗೆ ವೆಂಡರ್ ಅವರಿಗೆ ಯಾವುದೇ ಪೇಮೆಂಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಟೈಮನ್ನು ಅದು ತಗೊಳುತ್ತೆ. ಈಗ ನೀವು ಆ್ಯಡ್ ಮಾಡಿರೋಂತಹ ಒಂದು ವೆಂಡರ್ ಆ್ಯಡ್ ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಆಗಿಲ್ಲ ಅನ್ನೋದನ್ನು ನೀವು ರಿಪೋರ್ಟ್ಸ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈಗ ಅದನ್ನು ಚೆಕ್ ಮಾಡಲಿಕ್ಕೆ ಇಲ್ಲಿ ರಿಪೋರ್ಟ್ಸ್ ಕಾಣ್ತಿದೆ. ನೀವು ರಿಪೋರ್ಟ್ಸಿಗೆ ಹೋಗಿ ರಿಪೋರ್ಟ್ಸಲ್ಲಿ ವೆಂಡರ್ ಕ್ರಿಯೇಟೆಡ್ ರಿಪೋರ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸರ್ಚ್ ವೆಂಡರ್ ಬೈ ಅಕೌಂಟ್ ಅಂತ ಇದೆ. ಇಲ್ಲಿ ವೆಂಡರು 100 ಜನ ವೆಂಡರ್ ಇರ್ತಾರೆ. ಅದರಲ್ಲಿ ನೀವು ನಿಮ್ಮ ವೆಂಡರ್ ಯಾವ ವೆಂಡರ್ ಈಗ ಒಂದು ಬುಕ್ ಹೌಸ್ ವೆಂಡರ್ನ ನಾವು ಆ್ಯಡ್ ಮಾಡಿದ್ದೀವಿ, ಆ ವೆಂಡರ್ ಅವರು ಕೊಟ್ಟಿರೋ ಅಂಥ ಒಂದು ಅಕೌಂಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೀವು ಸರ್ಚ್ ಕೊಟ್ಟರೆ ಆ ಒಂದು ವೆಂಡರ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ರಿಪೋರ್ಟಲ್ಲಿ ಇಲ್ಲಿ ಮೊದಲಿಗೆ ವೆಂಡರ್ ಕೋಡ್ ಅಂತ ಇದೆ. ವೆಂಡರ್ ಕೋಡ್ ಕೆಳಭಾಗದಲ್ಲಿ ಇಲ್ಲಿ ಖಾಲಿ ಇದೆ. ಇಲ್ಲಿ ಯಾವುದೇ ಒಂದು ವೆಂಡರ್ಗೆ ಯಾವುದೇ ಒಂದು ಕೋಡ್ ಜನರೇಟ್ ಆಗಿಲ್ಲ. PFMS ಪೋರ್ಟಲಿಂದ ನಾವು ಆ್ಯಡ್ ಮಾಡಿರೋಂಥ ಈಗ ಒಂದು ಬುಕ್ ಹೌಸನ್ನು ಆ್ಯಡ್ ಮಾಡಿದ್ದೀವಿ ನಾವು. ಆ ಒಂದು ವೆಂಡರ್ ಅಪ್ರೂವ್ ಆದ ನಂತರ ಇಲ್ಲಿ ನಿಮಗೆ ವೆಂಡರ್ ಕೋಡ್ ಬರುತ್ತೆ. ಈ ವೆಂಡರ್ ಕೋಡನ್ನ ನೀವು ಏನು ಮಾಡಬೇಕು ಅಂದರೆ ವೆಂಡರ್ ಕೋಡನ್ನು ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ PFMS ಸ್ಟೇಟಸ್ ಅದು ಸಹಿತ ಖಾಲಿ ಇದೆ. ನಂತರ ಕೊನೆಗೆ ನೀವು ಹೋದರೆ ಅಲ್ಲಿ ಸ್ಟೇಟಸಲ್ಲಿ
ಎಸ್ ಪುಷ್ಡ್ ಟು PFMS ಅಂತ ಇದೆ. ಅಂದರೆ ಈ ಒಂದು ರಿಪೋರ್ಟು ಈಗ ಏನಾಗಿದೆ PFMS ಪೋರ್ಟಲ್ಗೆ ಅದು ಟ್ರಾನ್ಸ್ಫರ್ ಆಗಿದೆ. ಅವರು ಏನು ಮಾಡ್ತಾರೆ, ಆ ಪೋರ್ಟಲಿಂದ ಇದನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದ ನಂತರ ಇಲ್ಲಿ ನಿಮಗೆ ವೆಂಡರ್ ಕೋಡ್ ಏನು ಖಾಲಿ ಇತ್ತಲ್ಲ, ಇಲ್ಲಿ ವೆಂಡರ್ ಕೋಡ್ ಒಂದು ಜನ್ರೇಟ್ ಆಗಿ ವೆಂಡರ್ ಕೋಡ್ ಬರುತ್ತೆ. ಈಗ ಒಂದು ಸರಿ ಈ ಒಂದು ವೆಂಡರ್ ಕೋಡನ್ನು ಜನ್ರೇಟ್ ಮಾಡಿದ ನಂತರ ಆ ಒಂದು ಯಾವುದು ಈಗ ಬುಕ್ ಹೌಸ್ಗೆ ನಾವು ವೆಂಡರ್ ಕೋಡ್ ಜನ್ರೇಟ್ ಮಾಡಿರ್ತೀವಿ ಅದು ಏನಾಗುತ್ತೆ, ಸ್ಟೇಟ್ ವೈಸ್ ಆಗಲಿ ಅಥವಾ ನ್ಯಾಷನಲ್ ವೈಸ್ ಆಗಲಿ ಆ ಕೋಡ್ ಅವರಿಗೆ ಫಿಕ್ಸ್ ಆಗಿ ಇರುತ್ತೆ. ಒಬ್ಬರು ಕ್ರಿಯೇಟ್ ಮಾಡಿದರೆ ಅದು ವೆಂಡರ್ ಕೋಡು ಆ ಒಂದು ಯಾವುದೇ ಒಂದು ವ್ಯಕ್ತಿಗಿರ್ಬೋದು ಅಥವಾ ಶಾಪಿಗೆ ಅಥವಾ ಕಮರ್ಷಿಯಲ್ ಪಾಯಿಂಟಿಗಿರ್ಬೋದು ಅದೇ ಅವರಿಗೆ ವೆಂಡರ್ ಕೋಡ್ ಆಗಿರುತ್ತೆ. ನೆಕ್ಸ್ಟ್ ಪೇಮೆಂಟ್ ಮಾಡುವಾಗ ಅಥವಾ ಯಾರೇ ಆಗಿರ್ಬೋದು ಆ ಒಂದು ವೆಂಡರ್ ಇದನ್ನು ಕೋಡನ್ನು ಮತ್ತೆ ಜನ್ರೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಈ ಒಂದು ವೆಂಡರ್ನ ಆ್ಯಡ್ ಮಾಡೋವಂಥ ಒಂದು ಸಿಸ್ಟಮ್ ಆಗಿದೆ. ವೆಂಡರನ್ನು ಆ್ಯಡ್ ಮಾಡಿದ್ದು ಆಯಿತು, ಈಗ 24 hours ಆಯಿತು. ನಂತರ ಈಗ ವೆಂಡರ್ ಆ್ಯಡ್ ಆಗಿರ್ತಾರೆ, ಅವ್ರಿಗೆ ವೆಂಡರ್ ಇದು ಕೋಡ್ ಕ್ರಿಯೇಟ್ ಆಗಿರುತ್ತೆ. ಈಗ ಏನು ಮಾಡಬೇಕು ಅಂದರೆ, ಈಗ ಮತ್ತೆ ಮೊದಲಿಗೆ ನೀವು ನೋಡಿದ್ರಿ ಮೇಕರ್ ಅವರು ವೆಂಡರ್ನ ಆ್ಯಡ್ ಮಾಡ್ತಾರೆ, ನೆಕ್ಸ್ಟು ಚೆಕ್ಕರ್ ಅವರು ಅದನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದ ನಂತರ ವೆಂಡರು 24 hours ಆದ ನಂತರ ಅವರು ಆ್ಯಡ್ ಆಗಿರ್ತಾರೆ. ಈಗ ಮತ್ತೆ ಮೇಕರ್ ಅವರು ಈಗ ಆ ಬುಕ್ ಹೌಸ್ನವರು ವೆಂಡರ್ ಆಗಿದ್ದಾರೆ, ಆ್ಯಡ್ ಆಗಿದ್ದಾರೆ. ಆ ಬುಕ್ ಹೌಸ್ನವರಿಗೆ ನೀವೀಗ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಬೇಕು ಅಂದಾಗ ಮತ್ತೆ ಏನು ಮಾಡಬೇಕು ಅಂದರೆ ಮೇಕರ್ ಅವರೇ ಮತ್ತೆ ಅಲ್ಲಿ ಅವರ ಲಾಗಿನಲ್ಲಿ ಅದನ್ನು ಪೇಮೆಂಟ್ ವರ್ಕನ್ನು ಮಾಡಬೇಕಾಗತ್ತೆ. ನಂತರ ಆ ಪೇಮೆಂಟನ್ನು ಮತ್ತೆ ಚೆಕ್ಕರ್ ಅವರು ಅದನ್ನು ಅಪ್ರೂವ್ ಮಾಡ್ತಾರೆ. ಈಗ ಮೇಕರ್ ಅವರು ತಮ್ಮ ಲಾಗಿನಲ್ಲಿ ಲಾಗಿನ್ ಆಗ್ತಾರೆ. ಈಗ ಮೇಕರ್ ಅವರು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ, SR ಬಾಬು ಅಂತ. ಅವರು SR ಬಾಬು ಅವರು ಈಗ ತಮ್ಮ ಮೇಕರಲ್ಲಿ ಅವರು ಲಾಗಿನ್ ಆಗಿದ್ದಾರೆ. ಅವರ ಲಾಗಿನಲ್ಲಿ ಮೊದಲಿಗೆ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಪೇಮೆಂಟ್ಸಿಗೆ ಹೋಗಬೇಕು. ಪೇಮೆಂಟ್ಸಿಗೆ ಹೋಗ್ಬಿಟ್ಟು ನಂತರ ಪೇಮೆಂಟ್ ಫೈಲ್ ಅಂತ ಇದೆ, ಪೇಮೆಂಟ್ ಫೈಲಿಗೆ ಹೋಗಬೇಕು. ನಂತರ ಇನಿಷಿಯೇಟ್ ಪೇಮೆಂಟ್ ಅಂತ ಇದೆ, ಅದನ್ನು ಇನಿಷಿಯೇಟ್ ಪೇಮೆಂಟನ್ನು ಕೊಡಬೇಕು. ಇಲ್ಲಿ ನಿಮಗೆ ಪೇಯಿ ಟೈಪ್, ಟ್ರಾನ್ಸಾಕ್ಷನ್ ನೇಚರ್, ಟ್ರಾನ್ಸಾಕ್ಷನ್ ಪರ್ಪಸ್, ಟ್ರಾನ್ಸಾಕ್ಷನ್ ಟೈಪ್, ಫೈನಾನ್ಷಿಯಲ್ ಇಯರ್, ಇಲ್ಲಿ ಇವೆಲ್ಲ ಡೀಟೇಲ್ಸು ಇಲ್ಲಿ ಡಿಫಾಲ್ಟಾಗಿ ಬಂದಿರುತ್ತೆ. ನಂತರ ಇಲ್ಲಿ ಪ್ರಾಜೆಕ್ಟ್ ID ಅಂತ ಇದೆ. ಈಗ ಪ್ರಾಜೆಕ್ಟ್ ID ಏನು ಕೊಡುವಂಥ ನೆಸೆಸಿಟಿ ಸದ್ಯಕ್ಕಿಲ್ಲ. ನಂತರ ನರೇಷನ್ ಅಂತ ಇದೆ. ನರೇಷನಲ್ಲಿ ನೀವು ಯಾವ ಒಂದು ಅನುದಾನಕ್ಕೆ ಅಂದರೆ ಪೇಮೆಂಟನ್ನು ನೀವೀಗ ಯಾವ ಪರ್ಪಸ್ಸಿಗೆ ಮಾಡ್ತಿದ್ದೀರಾ ಅಂತ ಕೊಡ್ಬೋದು. ಅಂದರೆ ಲೈಬ್ರರಿ ಪೇಮೆಂಟ್ಸ್ ಅಂತ ಕೊಡ್ಬೋದು ಅಥವಾ ಲೈಬ್ರರಿ ಗ್ರಾಂಟ್ಸ್ ಅಂತ ನೀವು ಅಲ್ಲಿ ಎಂಟ್ರಿ ಮಾಡ್ಬೋದು. ನಂತರ ಇರೋವಂಥದ್ದು ಸ್ಯಾಂಕ್ಷನ್ ನಂಬರ್ ಮತ್ತು ಸ್ಯಾಂಕ್ಷನ್ ಕಾಪಿ ಅಂತ ಇದೆ ಮತ್ತು ರಿಮಾರ್ಕ್ಸ್ ಅಂತ ಇದೆ. ಸ್ಯಾಂಕ್ಷನ್ ನಂಬರಲ್ಲಿ ಇನ್ಮುಂದೆ ಏನು ಮಾಡಬೇಕಾಗತ್ತೆ ಅಂದರೆ, ಶಾಲೆಯಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ಈ ಒಂದು PFMS ಮೂಲಕ ಮಾಡುವಾಗ ಈಗ ಶಾಲೆಯಲ್ಲಿ ಒಂದು ಜ್ಞಾಪನವನದ ಒಂದು ಫೈಲನ್ನು ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಅವರು ನಂಬರನ್ನು ಸಹಿತ ಅವರು ಆರ್ಡರ್ ನಂಬರನ್ನು ಅವರು ಕೊಡಬೇಕಾಗತ್ತೆ. ನಂಬರು ಮತ್ತು ಯಾವ ಒಂದು ಸಾಲಿನಲ್ಲಿ ಆ ಒಂದು ಪೇಮೆಂಟನ್ನು ನಾವು ಮಾಡಿದ್ದೀವಿ. ಈಗ ಬುಕ್ ಹೌಸ್ ಈಗ ಇದು 1ನೇದು ಅಂತ ಅಂದರೆ ಈಗ ನಂಬರು 1/2021-22 ಅಂತ ಅದಕ್ಕೆ ನಂಬರನ್ನು ಅವರು ಕೊಡ್ಕೋಬೇಕಾಗತ್ತೆ, ಆರ್ಡರ್ ನಂಬರನ್ನು. ಅದೇ ರೀತಿ ಸ್ಯಾಂಕ್ಷನ್ ಕಾಪಿ ಅಂತ ಅಂದರೆ ಯಾವುದು ಈಗ ಬುಕ್ಸನ್ನು ಒಂದು ತರೋದಾಗಿರ್ಬೋದು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೈಬ್ರರಿ ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜ್ಞಾಪನದ ಒಂದು ರಿಜಿಸ್ಟ್ರನ್ನ ಅವರು ಮೇಂಟೈನ್ ಮಾಡಬೇಕಾಗತ್ತೆ. ಆ ಒಂದು ಜ್ಞಾಪನದ ಒಂದು ಕಾಪಿಯನ್ನು ಇಲ್ಲಿ ಏನು ಮಾಡಬೇಕು, ಫೋಟೋವನ್ನು ತೆಗೆದುಬಿಟ್ಟು ಅದನ್ನು PDF ಅಥವಾ JPG ಫಾರ್ಮೆಟಲ್ಲಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮಾಡಿದ ನಂತರ ರಿಮಾರ್ಕ್ಸಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಮಾರ್ಕ್ಸ್ ಅಂದರೆ ಲೈಬ್ರರಿ ಗ್ರಾಂಟು, ಲೈಬ್ರರಿ ಬುಕ್ಸ್ ಪರ್ಚೇಜ್ ಅಂತ ಅದೇ ರಿಮಾರ್ಕ್ಸಲ್ಲಿ ನೀವು ಹಾಕ್ಬೋದು. ನಂತರ ಸೇವ್ ಫೈಲ್ ಅಂತ ನೀವು ಕೊಡಿ. ಇಲ್ಲಿ ಸ್ಯಾಂಕ್ಷನ್ ಕಾಪಿಯನ್ನು ಅದು ಮ್ಯಾಂಡೇಟರಿ ಅಲ್ಲ. ಸ್ಯಾಂಕ್ಷನ್ ಕಾಪಿಗಳು ಕೆಲವೊಂದಕ್ಕೆ ಬಂದರೆ ಅದನ್ನು ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂದರೆ ಅದನ್ನು ನೀವು ಎಂಟಿಯಾಗಿ ಅದನ್ನು ಬಿಡ್ಬೋದು. ಆದರೂ ಸಹಿತ ಅದು ಸಬ್ಮಿಟ್ ತಗೊಳುತ್ತೆ. ನೆಕ್ಸ್ಟು ಸೇವ್ ಫೈಲ್ ಅಂತ ನೀವು ಕೊಡ್ತೀರಾ.
ಸೇವ್ ಫೈಲ್ ಕೊಟ್ಟ ನಂತರ ಇಲ್ಲಿ ನಿಮಗೆ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದು ಇಲ್ಲಿ ನಿಮಗೊಂದು ಆರ್ಡರ್ ನಂಬರ್ ಕಾಣ್ತಾ ಇದೆ 49525 ಅಂತ. ಆ ಒಂದು ಆರ್ಡರ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನಂತರ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷಿಯರಿ ಆರ್ ವೆಂಡರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆರ್ಡರ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಆರ್ಡರ್ ನಂಬರಲ್ಲಿ ನಿಮಗೆ 49525 ಅಂತ ಇಲ್ಲಿ ಬಂದಿದೆ. ಲೈಬ್ರರಿ VP ಲೈಬ್ರರಿ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನೀವು ಫೆಚ್ ಅಂತ ಇದೆ ಆಪ್ಷನ್ ಇದೆ, ಆ ಫೆಚ್ಚನ್ನು ಕ್ಲಿಕ್ ಮಾಡಬೇಕು. ಫೆಚ್ ಆಪ್ಷನ್ ಕೊಟ್ಟ ನಂತರ ಇಲ್ಲಿ ಸೆಲೆಕ್ಟ್ ವೆಂಡರ್ ಅಂತ ಬರುತ್ತೆ. ಈಗ ನೀವು ಒಂದು ಆರ್ಡರ್ನ ಪರ್ಚೇಸ್ ಮಾಡಲಿಕ್ಕೆ ಒಂದು ಆರ್ಡರ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ಈಗ ಯಾರಿಗೆ ಈ ಒಂದು ಆರ್ಡರ್ನ ನೀವು ಬುಕ್ ಪರ್ಚೇಜಿಗೆ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಮುಂದೆ ಯಾವ ವೆಂಡರ್ನ ನೀವು ಸೆಲೆಕ್ಷನ್ ಮಾಡ್ತೀರಾ. ಈಗ ಬುಕ್ ಸಪ್ಲೈ ಮಾಡುವಂಥ ವೆಂಡರ್ಸು ತುಂಬ ಜನ ಇರ್ತಾರೆ. ಈಗ ನೀವು ಒಂದು ವೆಂಡರನ್ನು ಈಗ ನೀವು ಆಲ್ರೆಡಿ ಆ್ಯಡ್ ಮಾಡಿದ್ದೀರಾ. ಆ ಒಂದು ವೆಂಡರ್ ಮಾತ್ರ ಅಲ್ಲ, ನಿಮಗೆ ಈಗ ಇಲ್ಲಿ ಕಾಣ್ತಾ ಇದೆ ಸೆಲೆಕ್ಟ್ ವೆಂಡರ್ ಅಂತ ಇದೆ. ಸೆಲೆಕ್ಟ್ ವೆಂಡರಲ್ಲಿ ಮುಂದೆ ಫೆಚ್ ಅಂತ ಇದೆ, ನೆಕ್ಸ್ಟು ಫೈಂಡ್ ವೆಂಡರ್ ಅಂತಲೂ ಇದೆ ಆಪ್ಷನ್. ಈಗ ನೀವು ಫೈಂಡ್ ವೆಂಡರ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೇಮ್ ಕೇಳುತ್ತೆ, ಇಮೇಲ್ ID, ಅಕೌಂಟ್ ನಂಬರು, ಅವರ ಫೋನ್ ನಂಬರು. ಇದರ ಮೂಲಕ ನೀವು ಆ ಒಂದು ವೆಂಡರನ್ನು ಯಾರನ್ನ ಆ್ಯಡ್ ಮಾಡಿರ್ತೀರ ಅವ್ರನ್ನಾದ್ರೂ ಸರ್ಚ್ ಮಾಡ್ಬೋದು. ಅಥವಾ ಬೇರೆ ವೆಂಡರ್, ಈಗ ನೀವು ಆ್ಯಡ್ ಮಾಡಿರೋಂಥ ವೆಂಡರ್ಗೆ ನೀವು ಕೊಡಬೇಕು ಅಂತ ಏನು ಅಲ್ಲಿ ಕಂಪಲ್ಸರಿ ಇಲ್ಲ. ನೀವೀಗ ವೆಂಡರ್ ಆ್ಯಡ್ ಮಾಡಿದ್ದೀರಾ, ಬಟ್ ಅವರಿಗೆ ನೀವು ಪೇಮೆಂಟ್ ಮಾಡಬೇಕು, ಅಥವಾ ಅಲ್ಲಿ ನಿಮಗೆ ಬುಕ್ಸ್ ಸರಿಯಾಗಿ ಅಷ್ಟೊಂದು ಅವೈಲೇಬಲ್ ಇಲ್ಲ, ನಮಗೆ ಅಲ್ಲಿ ಕ್ವಾಲಿಟಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ, ಈಗ ಆಲ್ರೆಡಿ ನೀವು ವೆಂಡರ್ನ ಆ್ಯಡ್ ಮಾಡಿದ್ದೀರಾ, ನಿಮಗೆ ಅದು ಬೇಡ. ಈಗ ಆಲ್ರೆಡಿ ಮತ್ತೊಂದು ವೆಂಡರ್ ಯಾರೋ ಇರ್ತಾರೆ, ಪಾಪ್ಯುಲರ್ ವೆಂಡರ್ ಯಾರೋ ಇರ್ತಾರೆ, ಅಲ್ಲಿ ಚೆನ್ನಾಗಿದೆ ಕ್ವಾಲಿಟಿ, ಬುಕ್ಸ್ ಚೆನ್ನಾಗಿದೆ ಅಂದಾಗ ನೀವು ಆ ವೆಂಡರ್ನ ನೀವು ಈಗ ಸೆಲೆಕ್ಟ್ ಮಾಡ್ಬೋದು. ಈಗ ಸೆಲೆಕ್ಟ್ ಮಾಡುವಾಗ ಈಗ ನೀವು ಆ ವೆಂಡರ್ನ ನೀವು ಆ್ಯಡ್ ಮಾಡಿರಲ್ಲ, ಈಗ ಬೇರೆ ಯಾರೋ ಆ ವೆಂಡರ್ನ ಆಲ್ರೆಡಿ ಆ್ಯಡ್ ಮಾಡಿರ್ತಾರೆ. ಈಗ ಯಾವುದೋ ಒಂದು ಬೆಂಗಳೂರಲ್ಲಿ ಯಾವುದೋ ಒಂದು ಬುಕ್ ಹೌಸ್ ಇರ್ಬೋದು, ಆ ಬುಕ್ ಹೌಸಿಗೆ ನೀವು ಕಾಲ್ ಮಾಡಿಬಿಟ್ಟು ಅವರ ಒಂದು ಮೊಬೈಲ್ ನಂಬರ್ ತೊಗೊಂಡಿರ್ಬೋದು, ಅಥವಾ ಅಕೌಂಟ್ ನಂಬರ್ ತೊಗೊಂಡಿರ್ಬೋದು, ಅಥವಾ ಯಾವ ಹೆಸರಲ್ಲಿದೆ ಅಕೌಂಟು ಅಂತಲೂ ನೀವು ಆ ಬುಕ್ ಹೌಸಿನ ಇದನ್ನು ತೊಗೊಂಡಿರ್ಬೋದು, ಡೀಟೇಲ್ಸನ್ನು. ಇಲ್ಲಿ ನೀವೀಗ ಮೊಬೈಲ್ ನಂಬರನ್ನು ಹಾಕಿ ಸಹಿತ ಸರ್ಚ್ ಮಾಡ್ಬೋದು, ಅಥವಾ ಅಕೌಂಟ್ ನಂಬರ್ ಹಾಕಿ ಸರ್ಚ್ ಮಾಡಿಬಿಟ್ರೆ ನೇರ ಅದೇ ಒಂದು ನೀವು ಯಾವ ಒಂದು ಬುಕ್ ಹೌಸನ್ನು ನೀವೀಗ ಬೇಕು ಅಂತಿದ್ರೆ ಆ ಬುಕ್ ಹೌಸ್ ನೇರ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೇಮಲ್ಲೂ ಸಹಿತ ಸರ್ಚ್ ಮಾಡ್ಬೋದು. ನೀವೀಗ ಗೀತಾಂಜಲಿ ಅಂತ ಕೊಟ್ರಿ ಅಂತ ಅಂದ್ಕೊಳ್ಳಿ. ಈ ಗೀತಾಂಜಲಿ ಪುಸ್ತಕ ಪ್ರಕಾಶನ, ಗೀತಾಂಜಲಿ ಅಂತ ಅಷ್ಟೇ ಕೊಟ್ಟು ಈಗ ನೇಮಲ್ಲಿ ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಕೆಳಗಡೆ ಈಗ ಗೀತಾಂಜಲಿ ಅನ್ನೋದು ನಿಮಗೆ ತೋರಿಸ್ತಾ ಇದೆ. ಇವೆರಡು ಗೀತಾಂಜಲಿ ಇದರಲ್ಲಿ ಯಾವುದು ಅನ್ನೋದು ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೋಸ್ಕರ ಅಲ್ಲಿ ವೆಂಡರ್ ಕೋಡ್ ಅಂತ ಇದೆ. ವೆಂಡರ್ ಕೋಡನ್ನು ನೀವೇನು ಮಾಡ್ಬೋದು, ವೆಂಡರ್ ಕೋಡ್ ಮೂಲಕ ನೀವು ಕನ್ಫರ್ಮ್ ಮಾಡ್ಕೋಬೋದು. ಇಲ್ಲಾಂದರೆ ಅಕೌಂಟ್ ನಂಬರನ್ನು ನೀವು ಕೊಟ್ಟು ಸರ್ಚ್ ಮಾಡಿಬಿಟ್ರೆ ನೇರ ಅದೇ ಒಂದು ವೆಂಡರ್ ನೇರ ನಿಮಗೆ ಸಿಕ್ಬಿಡ್ತಾರೆ. ಇಲ್ಲಿ ಎರಡು ಈಗ ಗೀತಾಂಜಲಿ ತೋರಿಸೋದ್ರಿಂದ ನೀವು ನಿಮಗೆ ಬೇಕಾಗಿರೋಂಥ ಒಂದು ಗೀತಾಂಜಲಿ ಪುಸ್ತಕ ಪ್ರಕಾಶನ ಯಾವುದು ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ಇದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕು, ಅವರಿಂದ ಯಾರಿಗೆ ನೀವು ಇದು ಮಾಡ್ತಾ ಇದ್ದೀರ ಪೇಮೆಂಟು ಅವರಿಂದ ಕರೆಕ್ಟಾಗಿ ನೀವು ಮಾಹಿತಿನ ಅಕೌಂಟ್ ನಂಬರು ಯಾವುದೇ ಆದರೂ ಪಡ್ಕೋಬೋದು. ಇಲ್ಲಾಂದರೆ ವೆಂಡರ್ ಕೋಡ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ, ವೆಂಡರ್ ಕೋಡನ್ನು ನೀವು ನೇರ ಇದು ಮಾಡ್ಕೋಬೋದು. ಅಂದರೆ ವೆಂಡರ್ ಸೆಲೆಕ್ಷನ್ ಮಾಡಲಿಕ್ಕೆ ಇಷ್ಟೆಲ್ಲ ರಗಳೇನಾ ಅಂತ ಅನ್ಕೋಬಿಡಿ, ಇಷ್ಟೆಲ್ಲ ಏನು ರಾಮಾಯಣ ಇರೋದಿಲ್ಲ. ನಾವು ಹೇಳ್ತಾ ಇರೋದು ನೀವು ಆ್ಯಡ್ ಮಾಡಿರೋ ವೆಂಡರ್ನ ಬಿಟ್ಟು ಬೇರೆ ಯಾವುದೋ ಒಂದು ವೆಂಡರ್ನ ನೀವು ಸರ್ಚ್ ಮಾಡ್ತೀರಾ, ಅವರು ಕಾಂಟ್ಯಾಕ್ಟ್ ನಿಮಗಿಲ್ಲ ಅಂದಾಗ ಈ ರೀತಿ ನೀವು ಸರ್ಚ್ ಮಾಡೋಕ್ಕೊಂದು ಆಪ್ಷನ್ ಇದೆ ಅಷ್ಟೇ. ಓಕೆ, ಇದರಲ್ಲಿ ಯಾವುದು ನಿಮಗೆ ಕನ್ಫರ್ಮ್ ಆಗುತ್ತೆ ಅದನ್ನು ಸೆಲೆಕ್ಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಇದು ಆಪ್ಷನಲ್ ನಿಮಗೆ ಹೇಳಿದ್ದಂಥ ಒಂದು ವಿಧಾನ ನಾನು ಹೇಳಿದ್ದು. ನೀವು ಈ ರೀತಿಯಾಗಿ ನೀವು ವೆಂಡರ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಈ ಮುಂಚೆ ನಾವು ನಿಮ್ಮ ಒಂದು ಚೆಕ್ಕರ್ ಲಾಗಿನ್ನಲ್ಲಿ ವೆಂಡರನ್ನು ಅಪ್ರೂವ್ ಮಾಡ್ತೀರಾ. ಅಪ್ರೂವ್ ಮಾಡಿದ ನಂತರ ನಾನು ನಿಮಗೆ ಹೇಳಿದೆ, ಆ ರಿಪೋರ್ಟ್ಸಲ್ಲಿ ಹೋಗಿ
ವೆಂಡರ್ ಕ್ರಿಯೇಟೆಡ್ ರಿಪೋರ್ಟಲ್ಲಿ ನೀವು ನೋಡಿದಾಗ ಏನಿರುತ್ತೆ ಅಂದರೆ ವೆಂಡರ್ ಕೋಡ್ ಏನಾಗಿರುತ್ತೆ ಅಲ್ಲಿ ಖಾಲಿ ಇತ್ತು, ನೀವು ನೋಡಿದ್ರಿ. 24 ಅವರ್ಸ್ ಆದಮೇಲೆ ವೆಂಡರ್ ಕೋಡು ಈ ರೀತಿ ವೆಂಡರ್ ಕೋಡ್ ಬರುತ್ತೆ. ಇಲ್ಲಿ ಏನಿದೆಯಲ್ಲ ವೆಂಡರ್ ಕೋಡ್ ವಿ ಅಂತ ಮುಂದೆ ನಂಬರ್ಸ್ ಇದೆಯಲ್ಲ, ಇದು ವೆಂಡರ್ ಕೋಡ್. ಈ ವೆಂಡರ್ ಕೋಡು ಆಲ್ರೆಡಿ ಅಲ್ಲಿ ಬಂದಿರುತ್ತೆ. ನೀವೀಗ ಏನು ಮಾಡಬೇಕು ಅಂದರೆ ಅದ್ರ ಈಗ ಚೆಕ್ಕರ್ ಲಾಗಿನಲ್ಲಿ ಮುಂಚೆ ಈಗ ಲಾಗಿನ್ ಮುಂಚೆ ಇದನ್ನು ನೀವು ಮೇಕ್ ಪೇಮೆಂಟ್ ಮಾಡೋ ಮುಂಚೆ ಚೆಕ್ಕರ್ ಲಾಗಿನಲ್ಲಿ ಈಗ 24 ಅವರ್ಸ್ ಆದಮೇಲೆ ಅದು ಅಪ್ರೂವ್ ಆಗಿರುತ್ತೆ ವೆಂಡರು. ಆ ವೆಂಡರ್ ಕೋಡನ್ನು ಈಗ ರಿಪೋರ್ಟ್ಸಲ್ಲಿ ನೀವು ಹೋಗಿ ನೀವು ಚೆಕ್ ಮಾಡಿದ್ರೆ ಎಲ್ಲಿ ಎಂಟಿ ಇತ್ತಲ್ಲ ಅಲ್ಲಿ ವೆಂಡರ್ ಕೋಡ್ ಬಂದಿರುತ್ತೆ. ವಿ ಅಂತ ಬಂದು ಮುಂದೆ ಆ ನಂಬರ್ಸ್ ಇರುತ್ತೆ. ಆ ಕೋಡನ್ನು ನೀವು ಬರೆದಿಟ್ಕೊಂಡು ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಫೆಚ್ ಅಂತ ಇದೆಯಲ್ಲ, ಇಲ್ಲಿ ನೇರವಾಗಿ ನೀವು ಆ ವೆಂಡರ್ ಕೋಡನ್ನು ಡೈರೆಕ್ಟಾಗಿ ನೀವು ಅದನ್ನು ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿದರೆ ನಿಮಗೆ ಎಂಟ್ರಿ ಮಾಡ್ತೀರಾ, ನೇರ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಕೆಳಭಾಗದಲ್ಲಿ ಅದೇ ಆ ಒಂದು ಬುಕ್ ಹೌಸಿನ ಡೀಟೇಲ್ಸು ಪೂರ್ತಿಯಾಗಿ ಇಲ್ಲಿ ಬರುತ್ತೆ. ಅವ್ರ ಅಕೌಂಟ್ ನಂಬರ್ ಇರ್ಬೋದು, ಮೊಬೈಲ್ ನಂಬರು, ಪ್ರತಿಯೊಂದು ಇಲ್ಲಿ ಬರುತ್ತೆ. ಮತ್ತು ಅಲ್ಲಿ ಸೆಲೆಕ್ಟ್ ಅಕೌಂಟ್ ಅಂತ ಇದೆ. ಒಂದು ವೇಳೆ ಆ ವೆಂಡರು 2-3 ಅಕೌಂಟು ಕೊಟ್ಟಿದ್ರೆ ಅಲ್ಲಿ ಸೆಲೆಕ್ಟ್ ಅಕೌಂಟಲ್ಲಿ 2 ಅಥವಾ 3 ಡಿಸ್ಪ್ಲೇ ಆಗ್ತಿದ್ರೆ ಆ ಅಕೌಂಟ್ ನಂಬರ್ನ ಸಹಿತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಷ್ಟು ಇಲ್ಲಿವರೆಗೆ ವೆಂಡರ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಾಯಿತು. ಸೆಲೆಕ್ಟ್ ಮಾಡಿದ ನಂತರ ಮುಂದೆ ಈಗ ಗೆಟ್ ಕಾಂಪೋನೆಂಟ್ ಅಂತ ಇಲ್ಲಿದೆ. ಕಾಂಪೋನೆಂಟ್ ಕೋಡ್ ಅಂತ ಇದೆ, ಅದರ ಮುಂಭಾಗದಲ್ಲಿ ಗೆಟ್ ಕಾಂಪೋನೆಂಟ್ ಅಂತ ಇದೆ. ಕಾಂಪೋನೆಂಟ್ ಅಂದರೆ ಏನು ಅಂತ ಅಂದರೆ ನೀವು ಈ ಅನುದಾನವನ್ನು ಯಾವ ಈಗ ನೀವು ಈ ವೆಂಡರ್ಗೆ ಪೇಮೆಂಟ್ ಮಾಡ್ತಾ ಇರೋದು ಯಾವ ಅನುದಾನವನ್ನು ಬಳಸ್ಕೊಂಡ್ಬಿಟ್ಟು ಅಥವಾ ಯಾವ ಯೋಜನೆಯ ಅಂಡರಲ್ಲಿ ಇದನ್ನು ನೀವು ಈ ಒಂದು ವೆಂಡರ್ಗೆ ಪೇಮೆಂಟ್ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಅದು ಫೈಲನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಫೈಲು ಅದು ರೆಡಿ ಇರುತ್ತೆ. ಈಗ ನೀವು ಗೆಟ್ ಕಾಂಪೋನೆಂಟ್ ಕೊಟ್ಟ ತಕ್ಷಣ ಇಲ್ಲಿ ಮೇಲ್ಭಾಗದಲ್ಲಿ ಫೈಂಡ್ ಕಾಂಪೋನೆಂಟ್ ಅಂತ ಇದೆ. ಇಲ್ಲಿ ಎಲ್ಲ ಯಾವ ಒಂದು ಸ್ಕೀಮ್ ಅಂಡರಲ್ಲಿ ಬರುತ್ತೆ ಅದೆಲ್ಲ ಇಲ್ಲಿ ಫೈಲ್ಸ್ ಡಿಸ್ಪ್ಲೇ ಆಗುತ್ತೆ. ಈಗ ನೀವು ಲೈಬ್ರರಿ ಅಂತ ಇದೆ, ಈಗ ಲೈಬ್ರರಿ ಇದು ಇದ್ದಾಗ ನೀವೀಗ ಲೈಬ್ರರಿ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು. ನೀವು ಒಂದು 2 ಅಕ್ಷರ ಅಥವಾ 3 ಅಕ್ಷರ ಟೈಪ್ ಮಾಡಿದ್ರೆ ಸಹಿತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾಂಪೋನೆಂಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಲೈಬ್ರರಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಲೈಬ್ರರಿ ಬಂತು. ಇಲ್ಲಿ ಹೈಸ್ಕೂಲ್ದು ಬರುತ್ತೆ ಮತ್ತು ಎಲಿಮೆಂಟ್ರಿ ಎಜುಕೇಷನ್ ಪ್ರೈಮರಿದು ಬರುತ್ತೆ. ಈಗ ಎಲಿಮೆಂಟ್ರಿ ಇದನ್ನು ಆ ಫೈಲನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡಿದ್ಮೇಲೆ ಅದು ಫೈಲು ಸೆಲೆಕ್ಟ್ ಆಗುತ್ತೆ. ಲೈಬ್ರರಿ ಆಗಿರೋದ್ರಿಂದ ನಾವು ಲೈಬ್ರರಿ ಅಂತ ಕೊಟ್ಟು ಆಗ ಕಾಂಪೋನೆಂಟನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಒಂದು ವೇಳೆ STMC ಇದು ಇರ್ಬೋದು ಅಥವಾ ಮೇಂಟೆನೆನ್ಸ್ ಇದು ಇರ್ಬೋದು, ವಾಟರ್ ಮೇಂಟೆನೆನ್ಸ್ ಇದು ಇರ್ಬೋದು, ಅಥವಾ ಟಾಯ್ಲೆಟ್ ರೂಮ್ ಮೇಂಟೆನೆನ್ಸ್ ಇರ್ಬೋದು, ಅಥವಾ STMC ಟ್ರೈನಿಂಗ್ ಇರ್ಬೋದು. ಯಾವುದಕ್ಕೆ ಸಂಬಂಧಪಟ್ಟಿರೋಂಥ ಆ ಒಂದು ನೀವು ಇದನ್ನು ಎಂಟ್ರಿ ಮಾಡಿದರೆ, ಆ ವರ್ಡನ್ನು ಎಂಟ್ರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋಂಥ ಕಾಂಪೋನೆಂಟ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ನಂತರ ಇಲ್ಲಿ ಟೋಟಲ್ ಅಮೌಂಟ್ ಅಂತ ಇದೆ. ಟೋಟಲ್ ಅಮೌಂಟು ಈಗ ನೀವು ಎಷ್ಟು ಅಮೌಂಟನ್ನು ಈಗ ಈ ಲೈಬ್ರರಿ ಅನುದಾನ ಎಷ್ಟು ಬಂದಿದೆ ಅಂದರೆ 5,000 ಬಂದಿದೆ. ಈ 5,000ನ ಟೋಟಲ್ ಅಮೌಂಟನ್ನು ಎಂಟ್ರಿ ಮಾಡಿದ ನಂತರ ಕೆಳಗಡೆ ಆ್ಯಡ್ ಅಂತ ಕೊಡಿ. ನಂತರ ಮತ್ತೆ ಆ್ಯಡ್ ವೆಂಡರ್ ಅಂತ ಆಪ್ಷನ್ ಇದೆ, ಕೊಡಿ. ಆ್ಯಡ್ ವೆಂಡರ್ ಕೊಟ್ಟ ನಂತರ ವೆಂಡರ್ ಡೀಟೇಲ್ಸು ಮತ್ತು ಪೇಮೆಂಟ್ಸ್ ಎಲ್ಲ ಡೀಟೇಲ್ಸು ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಂತರ ಟೋಟಲ್ ಬೆನಿಫಿಷಿಯರಿ ಟೋಟಲ್ ಅಮೌಂಟ್ ಅಂತ ಇಲ್ಲಿದೆ. ಅಲ್ಲಿ ಬ್ಯಾಂಕ್ ಅಡ್ವೈಸ್ ಅಂತ ಇದೆ, ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನಿಷಿಯೇಟ್ ಪೇಮೆಂಟ್ ಫೈಲ್ ಅಂತ ಇದೆ, ಅದನ್ನು ಇನಿಷಿಯೇಟ್ ಕ್ಲಿಕ್ ಮಾಡಿ. ನಂತರ ಸಕ್ಸಸ್ ಅಂತ ಬರುತ್ತೆ, ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ ನಂತರ ಒಂದು ಕೋಡ್ ವರ್ಡು ಸಹಿತ ಬಂದಿರುತ್ತೆ, 49525 ಅಂತ ಇದೆಯಲ್ಲ ಆ ನಂಬರ್ನ ಸಹಿತ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಮೇಕರಲ್ಲಿ ಮಾಡೋವಂಥ ಪೇಮೆಂಟ್. ಏನೇ ನೀವು ಬಿಗಿನಿಂಗಲ್ಲಿ ವರ್ಕ್ ಮಾಡುವಾಗ ಮೊದಲು ಮೇಕರ್ ಲಾಗಿನಲ್ಲೇ ನೀವೀಗ ವರ್ಕ್ ಮಾಡಬೇಕು. ಮುಂಚೆ ವೆಂಡರನ್ನು ಮೇಕರ್ ಆ್ಯಡ್ ಮಾಡಿದರು, ನಂತರ ಚೆಕ್ಕರ್ ಅದನ್ನು ಅಪ್ರೂವ್ ಮಾಡಿದರು ಅವ್ರ ಲಾಗಿನಲ್ಲಿ ಹೋಗಿ. ಈಗ ಮೇಕರ್ ಏನು ಮಾಡಿದರು, ಈಗ ಒಂದು ಪೇಮೆಂಟನ್ನು ಮಾಡಿದ್ದಾರೆ. ವೆಂಡರ್ ಆಲ್ರೆಡಿ ಇದ್ದರು, ಆ ವೆಂಡರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಯಾವುದಕ್ಕೆ ಯಾವ ಅನುದಾನವನ್ನು ಬಳಕೆ ಮಾಡ್ತಿದ್ದೀವಿ, ಎಷ್ಟು ಅಮೌಂಟನ್ನು ಅಂದು ಆ ವೆಂಡರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೇಮೆಂಟನ್ನು ಮಾಡಿದ್ದಾರೆ. ಈಗ
ಚೆಕ್ಕರ್ ಲಾಗಿನಲ್ಲಿ ಏನು ಮಾಡಬೇಕು, ಚೆಕ್ಕರ್ ಅವರು ಲಾಗಿನ್ ಆಗಿಬಿಟ್ಟು ಈ ಒಂದು ವೆಂಡರಿಗೆ ಮಾಡಿರುವಂಥ ಈ ಒಂದು ಪೇಮೆಂಟ್, ಇನಿಷಿಯೇಟ್ ಪೇಮೆಂಟ್ ಏನು ಮಾಡಿದ್ದಾರೆ, ಈ ಇನಿಷಿಯೇಟ್ ಪೇಮೆಂಟನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ಅದನ್ನು ಅವರು ಏನು ಮಾಡಬೇಕು, ಅಪ್ರೂವ್ ಮಾಡಬೇಕು. ಚೆಕ್ಕರ್ ಅವರು ಅಪ್ರೂವ್ ಮಾಡಬೇಕು. ಮಾಡಿಬಿಟ್ಟು ನಂತರ PPAಯನ್ನು ಪ್ರಿಂಟ್ ತೆಗೆದುಬಿಟ್ಟು ನಂತರ ಅದನ್ನು ಮುಂದಿನ ಬ್ಯಾಂಕಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಇಲ್ಲಿವರೆಗೆ ಮಾಡಿದ್ದು ಇದು ಮೇಕರ್ ಅವರು ಕೆಲಸ. ಈಗ ನಂತರ ಚೆಕ್ಕರ್ ಅವರ ಲಾಗಿನ್ ಆಗೋಣ. ಈಗ ನಾವು ಚೆಕ್ಕರ್ ಅವರ ID ಈಗ ಲಾಗಿನ್ ಆಗಿದ್ದೀವಿ. ಇಲ್ಲಿ ಅಪ್ರೂವ್ ಆಪ್ಷನ್ಗೆ ಹೋಗ್ಬಿಟ್ಟು ಅಪ್ರೂವ್ ಆಪ್ಷನಲ್ಲಿ ಪೇಮೆಂಟ್ ಅಂತ ಇದೆ, ಪೇಮೆಂಟ್ಗೆ ಕ್ಲಿಕ್ ಮಾಡಿ. ನಂತರ ಅಪ್ರೂವ್ ಪೇಮೆಂಟ್ ಅಂತ ಇದೆ, ಅಪ್ರೂವ್ ಪೇಮೆಂಟನ್ನು ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಮಾಡಿದ ನಂತರ ಆರ್ಡರ್ ನಂಬರ್ ಅಂತ ಇದೆ, ಆರ್ಡರ್ ನಂಬರ್ ಇಲ್ಲಿ 49525 VP ಲೈಬ್ರರಿ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಒಂದು ವೇಳೆ ಇಲ್ಲಿ ಒಂದೇ ಆರ್ಡರ್ ಇದೆ, ಓಕೆ. ಇಲ್ಲ ನೀವು ಮೇಕರ್ ಅವರು 2-3 ಒಂದು ಪೇಮೆಂಟ್ಗಳನ್ನು ಇನಿಷಿಯೇಟ್ ಮಾಡಿದಾಗ ಇಲ್ಲಿ ನಿಮಗೆ 2-3 ಪೇಮೆಂಟ್ಗಳು ಇನಿಷಿಯೇಟ್ ಆಗುತ್ತೆ. ಅದರಲ್ಲಿ ಯಾವುದು ಅಪ್ರೂವ್ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಆ ಆರ್ಡರ್ ನಂಬರ್ನ ಬರೆದಿಟ್ಕೊಂಡ್ರೆ ಒಳ್ಳೆಯದು. ಇದರಲ್ಲಿ ಈಗ ಲೈಬ್ರರಿ ಅಂತಿದೆ, ನೋ ಪ್ರಾಬ್ಲಮ್. ಅಲ್ಲಿ ಲೈಬ್ರರಿ ಇದನ್ನು ಗ್ರಾಂಟನ್ನು ಪೇಮೆಂಟ್ ಮಾಡೋದು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಮಾಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನಿಮಗೆ ಕಾಣ್ತಾ ಇದೆ, ಆ ವೆಂಡರ್ ಅವರ ಒಂದು ಡೀಟೇಲ್ಸು, ನಂತರ ಪೇಮೆಂಟ್ ಮಾಡಿರೋಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಂತ ನಂತರ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ, ಅಪ್ರೂವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಕೊನೆಯ ಒಂದು ಸ್ಟೆಪ್ ಏನು ಅಂತ ಅಂದರೆ, ಈಗ ಅಪ್ರೂವ್ ಆದ ನಂತರ HM ಅವರು ಅಥವಾ ಚೆಕ್ಕರ್ ಅವರು ಏನು ಮಾಡಬೇಕು ಅಂದರೆ, ಈ ಒಂದು ಅಪ್ರೂವ್ ಆಗಿರೋಂಥ ಕಾಪಿಯನ್ನು ಅದನ್ನು PPA ಅಂತಾರೆ, ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಅಂತ. ಆ PPA ಕಾಪಿಯನ್ನು ನೀವು ಪ್ರಿಂಟ್ ತೆಗೆದುಕೊಂಡ್ಬಿಟ್ಟು ಅದನ್ನು ಏನು ಮಾಡಬೇಕು, ನೀವು ಬ್ಯಾಂಕಿಗೆ ಸೀಲು ಮತ್ತು ಸೈನನ್ನು, ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟ್ರು ಸೀಲು ಮತ್ತು ಸೈನನ್ನು ಹಾಕಿಬಿಟ್ಟು ಅದನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಅವ್ರಿಗೆ ಯಾರಿಗೆ ನೀವು ವೆಂಡರನ್ನು ನೀವು ಪೇಮೆಂಟ್ ಮಾಡಿದರೆ ಆ ವೆಂಡರ್ಗೆ ಅವರಿಗೆ ಪೇಮೆಂಟ್ ಆಗುತ್ತೆ. ಇಲ್ಲಿ PPA ಪ್ರಿಂಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ, ಮತ್ತೆ ನೀವು ಇಲ್ಲಿ ಅಪ್ರೂವ್ ಮೆನುಗೆ ಹೋಗಿ, ಅಪ್ರೂವ್ ಮೆನುವಿಂದ ಪೇಮೆಂಟ್ ಆಪ್ಷನ್ಗೆ ಹೋಗಿ, ಪೇಮೆಂಟ್ ಆಪ್ಷನ್ಗೆ ಹೋದ ನಂತರ ಇಲ್ಲಿ ಜನರೇಟ್ PPA ಆರ್ DSC ಅಂತ ಇದೆ, ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ, ಆ ಡೀಟೇಲ್ಸ್ ಸರಿ ಇದೆಯಾ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಇಲ್ಲಿ ಅಡ್ವೈಸ್ ಅಂತ ಇದೆ, ಅಡ್ವೈಸನ್ನು ನೀವು ಕ್ಲಿಕ್ ಮಾಡಿದರೆ ಆ ಒಂದು PPA ಒಂದು ನಿಮಗೆ ಏನಾಗುತ್ತೆ, ಫಾರ್ಮು ಇಲ್ಲಿ ಬರುತ್ತೆ, ಪ್ರಿಂಟ್ ಆಪ್ಷನ್ಗೆ ಬರುತ್ತೆ. ನೀವು ಇದರಿಂದ ನೀವು ಅದನ್ನು 2 ಕಾಪಿಯನ್ನು ನೀವು ಪ್ರಿಂಟನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ಒಂದು ಕಾಪಿಯನ್ನು ಇಟ್ಕೊಂಡು ನಂತರ ಬ್ಯಾಂಕಿಗೆ ಒಂದು ಕಾಪಿಯನ್ನು ನಿಮ್ಮ ಅಧ್ಯಕ್ಷರು ಮತ್ತು ಇಲ್ಲಿ ಅಥರೈಸ್ಡ್ ಸಿಗ್ನೇಚರ್ ಅಂತ 2 ಕಡೆ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ಒಂದು 2 ಕಡೆಗೂ, ಒಂದು ಕಡೆಗೆ ಅಧ್ಯಕ್ಷರದ್ದು ಮತ್ತು ಮತ್ತೊಂದು ಕಡೆಗೆ HM ಅವರ ಒಂದು ಸೀಲು ಮತ್ತು ಸೈನನ್ನು ಹಾಕಿಬಿಟ್ಟು 2 ಕಾಪಿಯನ್ನು ನೀವು ಒಂದು ಬ್ಯಾಂಕಿಗೆ ಅದನ್ನು ಸಬ್ಮಿಟ್ ಮಾಡಬೇಕು, ಮತ್ತೊಂದನ್ನು ಸ್ಕೂಲಲ್ಲಿ ನಿಮ್ಮ ರೆಫರೆನ್ಸ್. ನೀವು ಮಾಡಿರೋಂಥ ಒಂದು ಪೇಮೆಂಟು ವೆಂಡರಿಗೆ ಕ್ರೆಡಿಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ನೋಡಲಿಕ್ಕೆ ಈಗ ರಿಪೋರ್ಟ್ಸಿಗೆ ನೀವು ಹೋಗ್ಬಿಟ್ಟು ಅಲ್ಲಿ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಂತ ಇದೆ, ಟ್ರಾನ್ಸಾಕ್ಷನ್ ರಿಪೋರ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ವೆಂಡರಿಗೆ ಪೇಮೆಂಟ್ ಮಾಡಿರುವಂಥ ಒಂದು ಡೀಟೇಲ್ಸ್ ಬರುತ್ತೆ. ಈಗ ನೀವು ಕೆನರಾ ಬ್ಯಾಂಕಿಗೆ ಹೋಗಿ ಸೀಲು ಸಿಗ್ನೇಚರ್ ಮಾಡಿ ನೀವು ಕೆನರಾ ಬ್ಯಾಂಕಿಗೆ ಆ PPAನ ಸಬ್ಮಿಟ್ ಮಾಡಿರ್ತೀರ. ಅದಾದ ನಂತರ ನೀವಿಲ್ಲಿ ಕೆನರಾ ಬ್ಯಾಂಕಲ್ಲಿ ಅದು ಅಪ್ರೂವ್ ಆಗಿ ಪೇಮೆಂಟು ಸಕ್ಸಸ್ಫುಲ್ ಆಯಿತು ಅಂದರೆ ನಿಮಗೆ ಇಲ್ಲಿ ರಿಪೋರ್ಟ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗ ಟ್ರಾನ್ಸಾಕ್ಷನ್ ರಿಪೋರ್ಟನ್ನು ನೀವು ನೋಡ್ತೀರಾ. ಇಲ್ಲಿ ನೋಡಿದ್ರೆ ಪೇಮೆಂಟ್ ಫ್ಲ್ಯಾಗ್ ಅಪ್ರೂವಲ್ ಪೆಂಡಿಂಗ್ ಅಂತ ಇದೆ. ನಂತರ ಟ್ರಾನ್ಸಾಕ್ಷನ್ ಸ್ಟೇಟಸ್ಸು ಅದು ಸಹಿತ ಎಂಟಿ ಆಗಿದೆ. ಅಂದರೆ ನೀವೀಗ ಆ ಒಂದು ರಿಪೋರ್ಟನ್ನು PPA ರಿಪೋರ್ಟನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ ನಂತರ ಅವರಿನ್ನೂ ಅದನ್ನು ಪ್ರೋಸೆಸ್ ಮಾಡಿಲ್ಲ ಅಂದರೆ ಇಲ್ಲಿ ನಿಮಗೆ ಪೆಂಡಿಂಗ್ ಅಂತ ತೋರಿಸುತ್ತೆ. ಅವರು ಪ್ರೋಸೆಸ್ ಮಾಡಿದ ನಂತರ ಇಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ ಮತ್ತು ಸಕ್ಸಸ್ಫುಲ್ ಅಂತ ಬರುತ್ತೆ. ಆ ರೀತಿ ಬಂತು ಅಂದರೆ ನಿಮಗೆ ಪೇಮೆಂಟು ನಿಮಗೆ ಅವರಿಗೆ ಯಾರಿಗೆ ವೆಂಡರ್ ಯಾರಿದ್ದಾರೆ ಅವರಿಗೆ ಅದು ಕ್ರೆಡಿಟ್ ಆಗಿದೆ ಅಂತ ಅರ್ಥ. ನೀವು ನೀವು ರಿಪೋರ್ಟಲ್ಲಿ ನೀವು ಪೇಮೆಂಟ್ ಬಗ್ಗೆ ನೀವು ಏನು ಮಾಡ್ಬೋದು, ಕನ್ಫರ್ಮ್ ಮಾಡ್ಕೋಬೋದು. ಈಗ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ರಿಪೋರ್ಟ್ಸಲ್ಲೇ, ಇಲ್ಲಿ ಕಾಂಪೊನೆಂಟ್ ವೈಸ್ ಬಜೆಟ್ ಅಲೋಕೇಶನ್ ಅಂತ ಇದೆ. ಇಲ್ಲಿ ಯಾವ ರೀತಿ ಅಲೋಕೇಟ್ ಮಾಡಿರ್ತಾರೆ ಅಂದರೆ ಯಾವ ರೀತಿಯಾಗಿ ನಿಮಗೆ ಯಾವ್ಯಾವ ಒಂದು
ಅನುದಾನಗಳು ಬಿಡುಗಡೆ ಆಗಿದೆ ಶಾಲೆಗೆ, ಆ ಅನುದಾನದಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ, ಎಷ್ಟು ಯುಟಿಲೈಸ್ ಆಗಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಕಾಂಪೊನೆಂಟ್ ಅಲೋಕೇಶನ್ ರಿಪೋರ್ಟಲ್ಲಿ ನೀವು ಏನು ಮಾಡ್ಬೋದು, ಅದನ್ನು ಡೀಟೇಲ್ ಆಗಿ ನೀವು ನೋಡ್ಕೋಬೋದು. ಇಲ್ಲಿ ಮೊದಲಿಗೆ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಲೋಕೇಶನ್ ರಿಪೋರ್ಟ್ ನಿಮಗೆ ಕಾಂಪೊನೆಂಟ್ ವೈಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಕೌಂಟ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಅಕೌಂಟಲ್ಲಿ ನಿಮ್ಮ ಕೆನರಾ ಬ್ಯಾಂಕಿನ ಅಕೌಂಟ್ ನಂಬರ್ ಏನಿದೆ ಅದನ್ನು ನೀವು ಎಂಟ್ರಿ ಮಾಡಿ ಬಜೆಟ್ ಅಲೋಕೇಶನ್ ಯಾವ ರೀತಿ ಆಗಿದೆ, ಯಾವುದು ಎಷ್ಟು ಯುಟಿಲೈಸ್ ಆಗಿದೆ, ಎಷ್ಟು ಯುಟಿಲೈಸ್ ಆಗಿಲ್ಲ, ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲದೂ ಸಹಿತ ನಿಮಗೆ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಒಂದನೇದಾಗಿ ನೀವು ನೋಡ್ಬೋದು, ಅಲ್ಲಿ STMCಯ ಒಂದು ಅನುದಾನ ಜಮಾ ಆಗಿದೆ. ಇಲ್ಲಿ ಟೋಟಲ್ ಲಿಮಿಟ್ 1000 ಅಂತ ಇದೆ, ಅಂದರೆ 1000 ರೂಪೀಸ್ ನೀವು ಖರ್ಚು ಮಾಡ್ಬೋದು, ಅಷ್ಟು ಲಿಮಿಟ್ ಇದೆ ಅಂತ. ನಂತರ ಇರುವಂಥದ್ದು ಯುಟಿಲೈಸ್ಡ್ ಲಿಮಿಟ್ ಅಂತ, ಯುಟಿಲೈಸ್ಡ್ ಲಿಮಿಟು 0 ಅಂತ ಇದೆ, ಅಂದರೆ ಬಳಕೆ ಆಗಿರುವಂಥ ಅನುದಾನ 0 ಆಗಿದೆ. ನಂತರ ಅನ್ಯುಟಿಲೈಸ್ಡ್ ಲಿಮಿಟ್ ಅಂತ ಇದೆ, ಅಲ್ಲಿ 1000 ರೂಪೀಸ್ ಅಂತ ಇದೆ, ಅಂದರೆ ಬಳಕೆ ಆಗದೇ ಇರುವಂಥ ಅನುದಾನ 1000 ರೂಪಾಯಿ, ಇನ್ನೂ ಅವರು ಬಳಕೆ ಮಾಡಿಲ್ಲ, ಅದು ಹಾಗೇ ಇದೆ. ನಂತರ ಯುಟಿಲೈಸ್ಡ್ ಲಿಮಿಟ್ ಅಂತ ಇದೆ, ಕೊನೆಗೆ ಪರ್ಸೆಂಟೇಜ್ ಇರುತ್ತೆ, ಅಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ, ಅಮೌಂಟ್ ಎಷ್ಟು ಬಂದಿತ್ತು, ಎಷ್ಟು ಯುಟಿಲೈಸ್ ಆಗಿದೆ ಅಂತ ಇದೆ. ಅಲ್ಲಿ 0 ಅಂತ ಇದೆ, ಅಂದರೆ 0% ಬಂದಿರೋಂಥ ಅಮೌಂಟು ಏನು ಅಲ್ಲಿ ಬಳಕೆ ಆಗಿಲ್ಲ ಅಂತ ಅರ್ಥ. ನಂತರ ಎರಡನೇದಾಗಿ ಇಲ್ಲಿ ಲೈಬ್ರರಿ ಅಕೌಂಟನ್ನು ನೀವು ನೋಡ್ತಾ ಇದ್ದೀರಾ. ಲೈಬ್ರರಿ ಎಲಿಮೆಂಟ್ರಿ ಅಂತ ಇದೆ, ಅಲ್ಲಿ ಟೋಟಲ್ ಲಿಮಿಟು 5000 ಅಂತ ಇದೆ, 5000 ಬಂದಿರೋಂಥ ಅಮೌಂಟು. ಅಲ್ಲಿ ಯುಟಿಲೈಸ್ಡ್ ಲಿಮಿಟು 5000 ಅಂತ ಇದೆ, ಅಂದರೆ ಯುಟಿಲೈಸ್ ಅಂದರೆ ಬಳಕೆ ಆಗಿದೆ, ಖರ್ಚಾಗಿದೆ, 5000 ಪೂರ್ತಿ ಖರ್ಚಾಗಿದೆ. ನೆಕ್ಸ್ಟ್ ಅನ್ಯುಟಿಲೈಸ್ಡ್ ಲಿಮಿಟಲ್ಲಿ ಇನ್ನು ಬಳಕೆ ಆಗದೇ ಇರೋದು ಎಷ್ಟಿದೆ ಅಂದರೆ ಅದು 0 ಇದೆ, ಪೂರ್ತಿಯಾಗಿ ಖರ್ಚಾಗಿದೆ. ನಂತರ ಯುಟಿಲೈಸ್ಡ್ ಲಿಮಿಟ್ ಪರ್ಸೆಂಟೇಜನ್ನು ನೋಡೋದಾದರೆ ಅಲ್ಲಿ 100% ಅಂತ ಇದೆ, ಅಂದರೆ ಲೈಬ್ರರಿ ಅಮೌಂಟನ್ನು ಅವರು ಪೂರ್ತಿಯಾಗಿ 100% ಯೂಸ್ ಮಾಡಿದ್ದಾರೆ. ಆದರೆ ಇನ್ನು STMC ಇದನ್ನು ಅವರು ಇನ್ನೂ ಯೂಸ್ ಮಾಡಿಲ್ಲ. ಮತ್ತು ಎಷ್ಟು ಪರ್ಸೆಂಟೇಜನ್ನು ನೀವು ಯೂಸ್ ಮಾಡಿದ್ದೀರಾ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದ್ರ ಸಹಿತ ಇಲ್ಲಿ ನೀವು ಡೀಟೇಲ್ ಆಗಿ ಮತ್ತು ಸ್ಪಷ್ಟವಾಗಿ ಇಲ್ಲಿ ನೀವು ನೋಡ್ಬೋದು. ನಂತರ ಈಗ ಮೇಜರಾಗಿ ನಿಮಗಿರೋಂಥ ಕೆಲವು ಪ್ರಶ್ನೆಗಳು ಏನು ಅಂತ ಅಂದರೆ, ಇಲ್ಲಿ ಏನಾಗಿದೆ, ಸಮಸ್ಯೆ ಏನಾಗಿದೆ ಶಾಲೆಯಲ್ಲಿ ಅಂದರೆ, ಈಗ ಇಡೀ ವರ್ಷ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಹೆಡ್ ಮಾಸ್ಟರ್ ಅವರು ಏನು ಮಾಡ್ತಾರೆ, ಒಂದು ಸಣ್ಣ ಪುಟ್ಟ 10 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಈ ರೀತಿಯಾದಂಥ ಅಮೌಂಟ್ಗಳನ್ನು ಭಾಳಷ್ಟು ಅವರು ವರ್ಷ ಪೂರ್ತಿಯಾಗಿ ಖರ್ಚು ಮಾಡ್ತಾ ಇರ್ತಾರೆ. ಈಗ ನಾವು 20 ರೂಪಾಯಿಗೆ ನೀವು ವೆಂಡರ್ನ ಕ್ರಿಯೇಟ್ ಮಾಡಿ ಅವರಿಗೆ ಅಕೌಂಟಿಗೆ 20 ರೂಪಾಯಿ 50 ರೂಪಾಯಿ ಎಲ್ಲ ಹಾಕಲಿಕ್ಕೆ ಆಗದೇ ಇರೋ ಮಾತು, ಆಗದೇ ಇರೋದು ಅಂತ ಅಲ್ಲ, ಆಗುತ್ತೆ. ಆದರೆ ಅಷ್ಟೊಂದು ಸಣ್ಣ ಅಮೌಂಟಿಗೋಸ್ಕರ ನಾವು ಇಲ್ಲಿ ಪ್ರತಿ ಸಾರಿನೂ ಅದನ್ನು ವೆಂಡರ್ ಕ್ರಿಯೇಟ್ ಮಾಡಿ ಅದನ್ನು ಬ್ಯಾಂಕಿಗೆ ತಗೊಂಡೋಗಿ ಈ ಪ್ರೋಸೆಸ್ಸನ್ನು ಮಾಡ್ತಾ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೋದು, ಇದು ಒಂದು ಮೇಜರ್ ಸಮಸ್ಯೆ, ಎಲ್ಲರ ಒಂದು ಪ್ರಶ್ನೆಯೂ ಸಹಿತ. HM ಅವರು ಏನು ಮಾಡಬೇಕು ಅಂದರೆ, ಈ ಮುಂಚೆ ನೀವು ಯಾವ ರೀತಿಯಾಗಿ ಮಾಡ್ತಿದ್ರ, ಈಗ ಅನುದಾನ ಬರಲಿಕ್ಕೆ ಡಿಲೇ ಆಗ್ತಿತ್ತು, ಆದರೂ ಸಹಿತ ನಮ್ಮ ಹೆಡ್ ಮಾಸ್ಟರ್ ಅವರು ಏನು ಮಾಡಿದ್ದಾರೆ, ತಮ್ಮ ಒಂದು ಕೈಯಿಂದ ಅವರು ಅಮೌಂಟನ್ನು ಹಾಕಿಬಿಟ್ಟು ಶಾಲೆಗೆ ಅವರು ಒಂದು ಸೇವೆಯನ್ನು ಸಲ್ಲಿಸಿ ಕೊನೆಗೆ ಅವರು ಆ ಒಂದು ಅನುದಾನದಿಂದ ಅವರು ಏನು ಮಾಡಿದ್ದಾರೆ, ಶಾಲಾ ಅನುದಾನ ಬಂದ ನಂತರ ಆ ಅಮೌಂಟನ್ನು ಅವರು ತಗೊಂಡಿದ್ದಾರೆ. ಇದೆಲ್ಲ ಹೆಚ್ಚು ಕಡಿಮೆ ಎಲ್ಲ ಶಾಲೆಯಲ್ಲೂ ಸಹಿತ ಇದೇ ರೀತಿಯಾಗಿ ನಡ್ಕೊಂಡು ಬಂದಿದೆ. ಹಾಗೆಯೇ ಸಹಿತ ನೀವು ಆ ಒಂದು ಏನು ಇಷ್ಟು ದಿನ ನೀವು ಶಾಲೆಗೆ ಅಂತ ನೀವು ಏನು ನಿಮ್ಮ ಅಮೌಂಟನ್ನು ನೀವು ವಿನಿಯೋಗಿಸಿದ್ರಿ, ಅಷ್ಟೇ ಅದೇ ರೀತಿಯಾಗಿ ನೀವು ಮುಂದೇನು ಸಹಿತ ಮಾಡ್ಕೊಂಡು ಹೋಗೋದು ಅನಿವಾರ್ಯ ಆಗುತ್ತೆ. ಯಾಕೆ ಅಂದರೆ ಈ ಒಂದು ಸಣ್ಣ ಪುಟ್ಟ ಈಗ ಚೆಕ್ಕನ್ನು ಕೊಡದೇ ಇರೋ ಈ ಒಂದು ವ್ಯವಸ್ಥೆ ಇರೋದ್ರಿಂದ, ಅದೇ ರೀತಿಯಾಗಿ ಈ ಒಂದು ಸಣ್ಣ ಪುಟ್ಟ ಅಮೌಂಟಿಗೂ ಸಹಿತ ನೀವು ವೆಂಡರ್ನ ಕ್ರಿಯೇಟ್ ಮಾಡಿ ಮೇಕರ್ ಲಾಗಿನು ಚೆಕ್ಕರ್ ಲಾಗಿನಲ್ಲಿ ಈ ಒಂದು ಲೆಂತಿ ಪ್ರೋಸೆಸನ್ನು ಮಾಡಿಬಿಟ್ಟು ಬ್ಯಾಂಕಿಗೆ ತಗೊಂಡು ಹೋಗೋದು, ಇವೆಲ್ಲ ಆಗದೇ ಇರೋ ಕೆಲಸ. ಅದೇ ಪೂರ್ತಿಯಾಗಿ ಅದೇ ಕೆಲಸ ಆಗಿಬಿಡುತ್ತೆ ಹೊರತು ಶಾಲೆಯಲ್ಲಿ ಬೇರೆ ಶೈಕ್ಷಣಿಕ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಏನು ಅಂದರೆ ಅದಕ್ಕೆ ಪರಿಹಾರ ಏನು ಅಂದರೆ, ಯಾವುದೋ ಒಂದು ಜನರಲ್ ಒಂದು ಶಾಪ್ ಇದೆ, ಆ ಶಾಪಲ್ಲಿ ನೀವೇನು ಮಾಡಬೇಕು, ನೀವು ಎಷ್ಟು ಈಗ ಒಂದು 500 ಆಗಿರ್ಬೋದು, ಒಂದು 500 ಖರ್ಚು ಮಾಡಿರ್ತೀರ ಅಂದರೆ ಆ ಒಂದು 500 ರೂಪಾಯಿ ಬಿಲ್ಲಿಗೆ ನೀವು ಏನು ಮಾಡಬೇಕು, ಬಿಲ್ಲನ್ನು ನೀವು ನೆಕ್ಸ್ಟ್ ಅದನ್ನು ನೀವು ತಗೊಂಡು ಬರಬೇಕಾಗತ್ತೆ. ಅದನ್ನು ಬರೆದಿಟ್ಕೊಂಡ್ಬಿಟ್ಟು ನೀವು ತಗೊಂಡು ಬಂದು ಆ ಒಂದು 500 ರೂಪಾಯಿ ಆಗಿರ್ಬೋದು ಅಥವಾ 1000 ರೂಪಾಯಿ ಆಗಿರ್ಬೋದು, ಆ ಶಾಪಿಗೆ ನೀವು ಏನು ಮಾಡಬೇಕಾಗತ್ತೆ, ಪೇಮೆಂಟನ್ನು ನೀವು ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದ ನಂತರ ನೀವು ಆ ಶಾಪ್
ಶಾಪಿನಿಂದ ಅಥವಾ ಯಾರು ವೆಂಡರ್ ಇದ್ದಾರೆ ಅವ್ರಿಗೆ ಹಾಕಿದ್ದೀರಾ ಅವರಿಂದ ನೀವೇನು ಮಾಡಬೇಕಾಗತ್ತೆ ಆ ಅಮೌಂಟನ್ನು ರೀಫಂಡ್ ಮಾಡ್ಕೊಳ್ಳೋದು, ವಾಪಸ್ ತಗೊಳ್ಳೋದು ಈ ಒಂದು ಸಿಸ್ಟಮಲ್ಲಿ ಅನಿವಾರ್ಯ ಆಗಿದೆ. ಇಲ್ಲಾಂದರೆ ನೀವು ಈ ಒಂದು ಸಣ್ಣ ಪುಟ್ಟ ಅಮೌಂಟನ್ನೆಲ್ಲ ಪ್ರತಿ ಸಾರಿ ನೀವು ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಇದು ರೂಲ್ಸಲ್ಲಿ ಇಲ್ಲ. ನೀವು ಯಾವುದೇ ಒಂದು ಅಮೌಂಟು ನೀವು ಖರ್ಚು ಮಾಡಿದ್ರು ಸಹಿತ ನೀವೇನು ಮಾಡಬೇಕಾಗುತ್ತೆ, ನೀವು ಅದನ್ನು ವೆಂಡರ್ ಥ್ರೂನೇ ನೀವು ಏನು ಮಾಡಬೇಕು, ಈ ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂತ ಇದೆ. ಆದರೆ ಇದು ಸಾಧ್ಯವಾಗದೇ ಇರೋದ್ರಿಂದ, ಪ್ರಾಕ್ಟಿಕಲ್ಲಾಗಿ ಸಾಧ್ಯ ಆಗೋಕ್ಕೆ ತುಂಬ ಕಷ್ಟ ಇರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಕೈಯಿಂದ ನೀವು ಪೇಮೆಂಟ್ ಕೊಟ್ಟು ನೀವು ಯಾವುದೇ ಒಂದು ಐಟಮ್ಸ್ಗಳನ್ನು ತೊಗೊಂಬಂದರೂ ಸಹಿತ ಒಂದು 500 ಅಥವಾ 1000 ಆಗೋ ತನಕ ನೀವು ಅದನ್ನು ಖರ್ಚು ಮಾಡಿಬಿಟ್ಟು ನಂತರ ಆ ಒಂದು ಶಾಪಿಗೆ ನೀವು ಏನು ಮಾಡಬೇಕಾಗುತ್ತೆ, ವೆಂಡರ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ಪೇಮೆಂಟ್ ಮಾಡಿ ಅವರಿಂದ ನೀವು ಅದನ್ನು ಅಮೌಂಟನ್ನು ವಾಪಸ್ ಪಡೆಯುವಂಥ ಒಂದು ಸನ್ನಿವೇಶ ಅದು ಅನಿವಾರ್ಯ ಆಗಿದೆ. ಇಲ್ಲ ಅಂದರೆ ಯಾವುದಾದ್ರೂ ಶಾಪ್ನವರು ನಿಮಗೆ ಒಪ್ಕೊಳ್ತಾರೆ ಅಂದರೆ ನೀವು 6 ತಿಂಗಳು ಅಥವಾ ವರ್ಷಕ್ಕೆ ಪೇಮೆಂಟ್ ಮಾಡ್ತೀವಿ, ಅದೇನಿದೆ ನೀವು ಅದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ ನಮ್ಮ ಶಾಲೆ ಅಕೌಂಟಿಗೆ ಹೆಸರಲ್ಲಿ ಅನ್ನೋದಾದರೆ ಮಾಡಿ ಇಟ್ಕೊಂಡ ನಂತರ ಅದಿಷ್ಟು ಪೇಮೆಂಟ್ ಆದ ನಂತರ ನೀವೊಂದಿಷ್ಟು ಅಂತ ಪೇಮೆಂಟ್ ಆದ ನಂತರ ಅವರಿಗೆ ನೀವು ಆನ್ಲೈನಲ್ಲಿ ವೆಂಡರ್ ಪೇಮೆಂಟನ್ನು ನೀವು ಮಾಡಬಹುದು. ಆದರೆ ಈ ಒಂದು ಸಿಸ್ಟಮ್ಗೆ ಆ ನಂತರ ಕೊಡ್ತೀವಿ, ನಾವು 6 ತಿಂಗಳು ಬಿಟ್ಟು ಕೊಡ್ತೀವಿ, ಆಮೇಲೆ ವರ್ಷ ಬಿಟ್ಟು ಕೊಡ್ತೀವಿ, ನೀವು ಅದೇನೇನಿದೆ ನೀವು ಲೆಕ್ಕ ಬರೆದಿಟ್ಕೊಳ್ಳಿ ಅಂದರೆ ಈ ಒಂದು ಸಿಸ್ಟಮ್ಗೆ ಭಾಳಷ್ಟು ಶಾಪ್ನವರು ಒಪ್ಕೊಳ್ಳೋಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಅದರಿಂದ ಈ ಮೊದಲಿನ ಏನೋ ಒಂದು ಹೇಳಿದ್ವಲ್ಲ ಆ ಒಂದು ಸಿಸ್ಟಮಲ್ಲಿ ನೀವು ಇದನ್ನು ಏನು ಮಾಡಬೇಕಾಗತ್ತೆ, ಮುಂದುವರ್ಸ್ಕೊಂಡು ಹೋಗೋದು ಅನಿವಾರ್ಯ ಆಗಿದೆ. ನಂತರ ಮತ್ತೊಂದೇನು ಅಂದರೆ ಇದರಲ್ಲಿ ನೀವು ಯಾವುದೇ ಒಂದು HM ಅಕೌಂಟಿಗೆ ಆಗಿರ್ಬೋದು, ಪರ್ಸ್ನಲ್ ಅಕೌಂಟಿಗೆ ಆಗಿರ್ಬೋದು, ಅಥವಾ ಟೀಚರ್ಸ್ ಪರ್ಸ್ನಲ್ ಅಕೌಂಟಿಗೆ ಆಗಿರ್ಬೋದು, ಅವರನ್ನು ನೀವು ಟೀಚರ್ಸನ್ನ ಅಥವಾ ಹೆಡ್ ಮಾಸ್ಟ್ರನ್ನ ಅವರ ಪರ್ಸ್ನಲ್ ಅಕೌಂಟನ್ನು ಇದಕ್ಕೆ ವೆಂಡರ್ ಆಗಿ ಮಾಡಿಬಿಟ್ಟು ಅವ್ರ ಅಕೌಂಟಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ರ ಅಕೌಂಟಿಂದ ನೀವು ಪೇಮೆಂಟನ್ನು ಮಾಡಿಕೊಂಡು ಅದಕ್ಕೇನಾದರೂ ನೀವು ರೆಸಿಪ್ಟ್ ಎಲ್ಲ ಇಡಲಿಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ಅದು ಮತ್ತು ಅಫೆನ್ಸ್ ಸಹಿತ ಆಗುತ್ತೆ. ಅದರಿಂದ ಯಾವುದೇ ಒಂದು ನಿಮ್ಮ ಶಾಲೆಯ ಪರ್ಸ್ನಲ್ ಅಕೌಂಟ್ ಯಾರೇ ಒಂದು ಸ್ಟಾಫ್ ಇರ್ಬೋದು ಅವರಿಗೆ ಪರ್ಸ್ನಲ್ ಅಕೌಂಟಿಗೆ ನೀವು ದಯವಿಟ್ಟು ಅವ್ರನ್ನ ವೆಂಡರ್ ಆಗಿ ಮಾಡಿ ಅವರಿಗೆ ಪೇಮೆಂಟನ್ನು ಅಥವಾ ಅನುದಾನನ ಟ್ರಾನ್ಸ್ಫರ್ ಮಾಡೋಂಥ ಒಂದು ಕೆಲಸನ ಮಾಡಬೇಡಿ. ಅದು ಮುಂದೆ ಯಾವುದೇ ಆಡಿಟಲ್ಲಿ ಅಬ್ಜೆಕ್ಷನ್ ಆಗುತ್ತೆ ಮತ್ತು ತುಂಬ ದೊಡ್ಡ ಒಂದು ತಪ್ಪಾಗೂ ಸಹಿತ ಅದು ಮಾರ್ಪಾಟ ಆಗುತ್ತೆ. ಅದರಿಂದ ಅಂಥ ಒಂದು ಅಫೆನ್ಸನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆಲ್ಲ ಮುಂದೆ ಶಿಸ್ತು ಕ್ರಮ ಇರೋದ್ರಿಂದ ಆ ಮಾರ್ಗವನ್ನು ಅನುಸರಿಸಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಈ ಒಂದು ಕೆನರಾ ಬ್ಯಾಂಕಿನ PFMS ಮತ್ತು CSS ಪೋರ್ಟಲ್ನ ಒಂದು ವಿವರ ಆಗಿತ್ತು. ಇಲ್ಲಿವರೆಗೆ ಈ ಒಂದು ಮಾಹಿತಿಯನ್ನು ನಿಮಗೆ ಸಮಗ್ರವಾಗಿ ನೀಡಿದ್ದೀವಿ ಅಂತ ಭಾವಿಸ್ತಿದ್ದೀವಿ. ಇದು ನಿಮಗೆ ಹೆಲ್ಪ್ ಆಗಿದೆ, ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಒಂದು ಹೆಲ್ಪ್ ಆಗಿದೆ ಅಂತ ನಾವು ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ದೂರವಾಣಿಗೆ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.